2023ರಲ್ಲಿ ದೇವರು ಒಂದು ದರ್ಶನವನ್ನು ನೀಡಿದರು, ಒಂದು ಮಂದಿರವನ್ನು ನಿರ್ಮಾಣ ಮಾಡಬೇಕೆಂಬುದಾಗಿ. ಆದರೆ ಮಧ್ಯಂತರದಲ್ಲಿ ನಾವು ಹೆಚ್ಚು ಕಡಿಮೆ ಒಂದು 8 ಅಡಿ ಗೋಡೆಯನ್ನು ನಿರ್ಮಿಸಿ ತದನಂತರ ನಾವು ಹಣಕಾಸುಗಳು ಇಲ್ಲದೆ ನಾವು ಆ ಕೆಲಸ ಮುಂದುವರಿಸಲಿಕ್ಕೆ ಆಗೋದಿಲ್ಲ ಅಂಥೇಳಿ ನಾವು ಅಲ್ಲಿಗೆ ಕೈ ಬಿಡಬೇಕಾಯಿತು. ಇಂತಹ ಸಮಯದಲ್ಲಿ ನಾನು ಮತ್ತು ನನ್ನ ಕುಟುಂಬ, ನನ್ನ ಭಾವಂದರು, ವಿಶ್ವಾಸಿಗಳು ಎಲ್ಲರೂ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ, ಲಾರ್ಡ್ ನಮ್ಮನ್ನು ನೋಡು, ನಮ್ಮ ಮೇಲೆ ಕೃಪೆ ಮಾಡು, ನಮಗೆ ಯಾವುದಾದ್ರೂ ಕಡೆಗಳಿಂದ ಸಹಾಯವನ್ನು ಮಾಡು ಅಂತೇಳಿ ನಾವು ನಿರಂತರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ನನ್ನ ಹೃದಯದಲ್ಲಿದ್ದಂತಹ ಯೋಚನೆಯನ್ನು, ಚರ್ಚು ಅರ್ಧಕ್ಕೆ ನಿಂತಿದೆ, ಅದನ್ನು ಮುಂದುವರಿಸಬೇಕು, ಹೇಗೆ ಮಾಡೋಣ, ಏನು ಮಾಡೋಣ ಅಂಥೇಳಿ ಕೆಲವೊಮ್ಮೆ ನಾನು ಕ್ಲಾಸ್ಗಳನ್ನು ಮುಗಿಸಿ ಇಲ್ಲಿ ಹಿಂದೆ ಇರುವಂತಹ ಶಿಲುಬೆಯ ಬಳಿಯಲ್ಲಿ ಬಂದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ಲಾರ್ಡ್ ಹೆಲ್ಪ್ ಮೀ, ಸ್ಪೀಕ್ ಟು ಸಂಬಡಿ ಹೂ ಕ್ಯಾನ್ ಹೆಲ್ಪ್ ಟು ಕಂಪ್ಲೀಟ್ ದಿಸ್ ಪ್ರಾಜೆಕ್ಟ್. ಈ ಒಂದು ಚರ್ಚ್ ಕಟ್ಟಡದ ಪ್ರಾಜೆಕ್ಟನ್ನು, ಕಾರ್ಯವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಮುಗಿಸುವುದಕ್ಕೆ ಯಾರಾದರೂ ಹೆಲ್ಪ್ ಮಾಡ್ತಾರ ಅಂತೇಳಿ. ಒಂದು ದಿನ ನಾನು ಕೇಳಿದರು, ಯಾಕಪ್ಪ ನೀವು ತುಂಬ ಚಿಂತೆಗೊಳಗಾಗಿದ್ದೀರಾ, ವಾಟ್ ಈಸ್ ಯುವರ್ ಪ್ರಾಬ್ಲಮ್, ನಿಮ್ಮ ಮುಖದಲ್ಲಿ ಏನೋ ಒಂದು ಚಿಂತೆ ಉಂಟು, ಏನಿದು ಅಂತೇಳಿ. ನಾನು ಆವಾಗ ಮನದಾಳದಿಂದ ನಾನು ಹೇಳ್ಕೊಂಡೆ, ಅಪ್ಪ ಈ ಥರ ಒಂದು ಉಂಟು, ನಾನು ಈ ಸಭಾ ಕಟ್ಟಡದ ಕೆಲಸವನ್ನು ಅರ್ಧಕ್ಕೆ ನಾನು ನಿಲ್ಲಿಸಿದ್ದೇನೆ, ಹಣಕಾಸುಗಳು ಇಲ್ಲದೆ ನಾವು ಆ ಕೆಲಸ ಮುಂದುವರಿಸಲಿಕ್ಕೆ ಆಗೋದಿಲ್ಲ ಅಂಥೇಳಿ ನಾವು ಅಲ್ಲಿಗೆ ಕೈ ಬಿಡಬೇಕಾಯಿತು. ಪ್ರಾರ್ಥನೆ ಮಾಡಿ ನನಗೆ ಹೇಳಿದರು, ಡೋಂಟ್ ವರಿ ಮಗ, ದ ಲಾರ್ಡ್ ಈಸ್ ಗೋಯಿಂಗ್ ಟು ಮೀಟ್ ಯುವರ್ ನೀಡ್ಸ್. ದೇವರು ನಿಮ್ಮ ಕೊರತೆಗಳನ್ನು ನೀಗಿಸಲಿಕ್ಕೆ ಆತನಿಗೆ ಮನಸ್ಸುಂಟು ಅಂಥೇಳಿ ಅವರು ಹೇಳುವಾಗ ನನಗೆ ನಿಜವಾಗಿಯೂ ಆಶ್ಚರ್ಯ ಆಯಿತು. ಮೈ ಗಾಡ್, ಇದು ಹೇಗೆ ಸಾಧ್ಯ ಅಂಥೇಳಿ. ವಾರದಲ್ಲಿ ಐರ್ಲ್ಯಾಂಡ್ಗೆ ಹೋಗ್ತಾ ಇದ್ದೇನೆ, ತಿರುಗಿ ಬಂದು ನಾವು ಮಾತನಾಡೋಣ ಅಂಥೇಳಿ ಅಪ್ಪ ಮತ್ತು ಅಮ್ಮ ಇಬ್ಬರು ಸೇರಿ 1,00,000 ರೂಪಾಯಿ ನನಗೆ ಫಸ್ಟು ನೀಡಿದರು. ಈ ಹಣವನ್ನು ಇಟ್ಕೊಂಡು ನೀವು ಕೆಲಸವನ್ನು ಸ್ಟಾರ್ಟ್ ಮಾಡಿರಿ ಅಂತೇಳಿ. ನನಗೆ ನಿಜವಾಗಿಯೂ ಎಲ್ಲಿಲ್ಲದ ಆನಂದ. ಮೈ ಗಾಡ್, ಹೇಗೆ ಇದು ಸಾಧ್ಯ, ಯಾರಿಗೆ ಕೊಡಲಿಕ್ಕೆ ಸಾಧ್ಯ, ತುಂಬ ಆಶ್ಚರ್ಯ ಆಯಿತು. ಆಮೇಲೆ ಅವ್ರಿಗೂ ನನಗೂ ಹೆಚ್ಚಿನ ಒಡನಾಟ ಏನಿರಲಿಲ್ಲ, ತುಂಬ ದೀರ್ಘವಾದ ಒಡನಾಟ ಇರಲಿಲ್ಲ. ಸ್ವಲ್ಪ ದಿನಗಳ ಹಿಂದೆ, ತಿಂಗಳುಗಳ ಹಿಂದೆ ನಾನು ಪರಿಚಯ ಆದಮೇಲೆ ಹೇಗೆ ಇವರು 1,00,000 ಹಣವನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ನಾನು ಅಂದ್ಕೊಂಡೆ, ಇಟ್ ಈಸ್ ದ ಹೋಲಿ ಸ್ಪಿರಿಟ್, ಪರಿಶುದ್ಧ ಆತ್ಮನು ಕಾರ್ಯ ಮಾಡ್ತಾ ಇದ್ದಾನೆ. ಆ ಎಸ್ಟಿಮೇಟನ್ನು ನಾನು ತಂದುಕೊಟ್ಟೆ. ಹೆಚ್ಚು ಕಡಿಮೆ ಆ ಎಸ್ಟಿಮೇಟ್ 6,71,473 ರೂಪಾಯಿಗಳು ಎಸ್ಟಿಮೇಟ್ ನಾನು ತಂದು ಅಪ್ಪ ಅವರ ಬಳಿಯಲ್ಲಿ ಕೊಟ್ಟೆ. ಅಪ್ಪ ಇಷ್ಟು ಹಣ ಖರ್ಚಾಗುತ್ತೆ, ಸೊ ಪ್ರಾರ್ಥನೆ ಮಾಡಿ ಅಂತೇಳಿ. ಅವರ ಒಂದು ಸ್ಥಾನದಲ್ಲಿ ಯೋಚನೆ ಮಾಡೋದಾದರೆ ಇದು ಇಂಪಾಸಿಬಲ್. ಯಾಕಂದರೆ ಒಬ್ಬ ನನ್ನ ಹಾಗಿರುವಂಥ ಒಂದು ಸಾಧಾರಣ ಸೇವಕನನ್ನು ಅವರು ಸಂಧಿಸಿ ಧೈರ್ಯ ತುಂಬೋದು ನಿಜವಾಗ್ಲೂ ಅದು ನನಗೆ ಅದು ದೊಡ್ಡ ಸಂಗತಿ. ಸೊ ಅವರ ಆ ವಿಧವಾಗಿ ಅವರು ಉತ್ತೇಜನವನ್ನು ನೀಡ್ತಾಯಿದ್ರು. ಸೊ ಕಡೆಗೆ ಒಂದು ದಿನ ಪಸ್ಕ ಹಬ್ಬದ ದಿನ ಬರುತ್ತೆ, 2024 ಪಸ್ಕ ಹಬ್ಬದ ದಿನದಲ್ಲಿ ಅವರು ಪ್ರಸಂಗ ಮಾಡ್ತಾ ಇರ್ತಾರೆ, ಪಾಸ್ ಓವರ್, ನಿಮ್ಮ ಎಲ್ಲ ಕೊರತೆಗಳ ಮೇಲೆ ದೇವರು ಪಾಸ್ ಆಗ್ತಾ ಇದ್ದಾನೆ, ನಿಮ್ಮ ಇಕ್ಕಟ್ಟುಗಳ ಮೇಲೆ ದೇವರು ಪಾಸ್ ಆಗ್ತಾ ಇದ್ದಾನೆ, ನಿಮ್ಮ ಆಗಬೇಕಾಗಿರುವಂತಹ ಎಲ್ಲ ಕಾರ್ಯಗಳ ಮೇಲೆ ದೇವರು ಪಾಸ್ ಆಗ್ತಾ ಇದ್ದಾನೆ. ಈ ವರ್ಷ ನಿಮ್ಮ ಅನೇಕರ ಬಾಳಿನಲ್ಲಿ ಈ ಕೆಲಸಗಳು ಕೈಗೂಡುತ್ತೆ, ಅರ್ಧ ಆಗಿರುವಂಥ ಸಭಾ ಕಟ್ಟಡಗಳು ಪೂರ್ತಿಯಾಗುತ್ತೆ. ಪ್ರಸಂಗ ಮಾಡ್ತಾ ಇದ್ದಾರೆ, ಪ್ರವಾದನೆ ಹೇಳ್ತಾ ಇದ್ದಾರೆ. ಇದನ್ನು ಕೇಳಿಸ್ಕೊಳ್ಳೋದಕ್ಕೆ ನಿಜವಾಗಿಯೂ ಆಶ್ಚರ್ಯಕರ ಆಗ್ತಾ ಉಂಟು. ಹೇಗೆ ಇದೆಲ್ಲ ಕಾರ್ಯಗಳಾಗಲಿಕ್ಕೆ ಸಾಧ್ಯ? ಈ ಪಸ್ಕ ಹಬ್ಬದ ದಿನದಂದು ನಾನು ಸಹ ನಿಮ್ಮ ಮಧ್ಯದಲ್ಲಿ ಪ್ರಾರ್ಥನೆಗೆ ಕುಟುಂಬವಾಗಿ ಅಟೆಂಡ್ ಆದಾಗ ಅವರು ಹೆಸರು ಕೂಗಿ, ಈ ಸಂಗ್ರಹ ಮಾಡಿರುವಂಥ ಇಷ್ಟು ಹಣವನ್ನು ನಾವು ಬೆಂಗಳೂರಿನಲ್ಲಿ ಈ ಸಭಾ ಕಟ್ಟಡ ಏನು ಅರ್ಧ ಆಗಿದೆ, ಈ ಅರ್ಧ ಆಗಿರುವಂತಹ ಕಟ್ಟಡದ ಕೆಲಸಕ್ಕಾಗಿ, ಕಾಮಗಾರಿಗಾಗಿ, ಈ ಕೆಲಸದ ಪೂರ್ಣತೆಗಾಗಿ ಈ ಹಣವನ್ನು ನಾವು ಕೊಡ್ಲಿಕ್ಕಿದ್ದೇವೆ ಅಂತ ಹೇಳ್ಬಿಟ್ರು. ಮೈ ಗಾಡ್, ಇಟ್ಸ್ ಅನ್ಬಿಲೇವೇಬಲ್. ಇದು ನಂಬಲಿಕ್ಕೆ ಅಸಾಧ್ಯ.
ಕಾಲದಲ್ಲಿ 1,00,000 ನೋಡ್ಬೇಕಾದ್ರೆ ಎರಡು ಮೂರು ವಾರಗಳವರೆಗೆ ನಾನು ಸೇವಕ ಹತ್ರ ಹೋಗಿದ್ದೀನಿ. 10 ರೂಪಾಯಿ ಕೊಡೋಕ್ಕಾಗಲಿಲ್ಲ. ಆದರೆ ಇವತ್ತು ಈ ದರಿದ್ರವಾದ ಕೈಯಲ್ಲಿ ಅಪ್ಪ ಶುದ್ಧ ಮಾಡಿ ಸೇವಕರಿಗೆ ಈ ಕಣ್ಣೀರು ಯಾಕೆಂದ್ರೆ ಇದು ನಿಮ್ಮ ಪ್ರೀತಿ, Amen. ನಿಮ್ಮ ತ್ಯಾಗ. ನೀವು ನನ್ನ ಮೇಲೆ ಇಟ್ಟಂತ ಪ್ರೀತಿಗೆ Amen. ನಾನು ಯಾವತ್ತೂ ಅಭಾರಿ ಆಗ್ತೇನೆ. ಇದು ನನ್ನ ಮನೆಯಿಂದ ಬಂದದ್ದು ಅಲ್ಲ. ಇದು ಒಬ್ಬೊಬ್ಬರು ವಿಧವೆಯರು, ಬಡ ಮಕ್ಕಳು ಅಪ್ಪ ಇದು ತಗೊಳ್ಳಿ ಸ್ತೋತ್ರ. Amen. ಈ ಪಸ್ಕ ಬಗ್ಗೆ ಕೊಟ್ಟಿದ್ದು. ಅದನ್ನು ಪ್ರೇ ಮಾಡಿದೆ. ಅಪ್ಪ ಆ ಟೈಮಲ್ಲಿ ಅಪ್ಪ ದೇವರು ಈ ಮಗನ ದರ್ಶನ ತೋರಿಸಿದ್ರು. 1 ರೂಪಾಯಿ ತಗೋಬೇಡ, ಆ ಸಭೆ ಕಟ್ಟೋದಕ್ಕೆ ಕೊಡು ನೀನು. Amen. ಆ 3 ಎಕರೆ ನೋಡ್ಬೇಡ, ನಾನು ಅದಕ್ಕಿಂತ ದೊಡ್ಡ ನಿನ್ನ ಜೊತೆ ಇದ್ದೀನಿ. ನಿನಗೆ ಆಲ್ರೆಡಿ ನಾನು ಕೊಟ್ಟಿದ್ದೀನಿ, ನಿನಗೆ ಆಲ್ರೆಡಿ 3 ಹಾಲು ಕೊಟ್ಟಿದ್ದೀನಿ. ಆ ವ್ಯಕ್ತಿ ಪ್ರೇ ಮಾಡ್ತಾ ಇದ್ದಾನೆ, ಅವನು ಕೊಡೋ. ನಾನು ಒಬ್ಬನಾಗಿ ಡಿಸಿಷನ್ ತಗೊಂಡೆ. ಪ್ರತಿಯೊಂದು ಮಕ್ಕಳು ಈ ತೋರಿಸಿದ ಆ ಉಸ್ತುಕತೆ, ಆ ಧಾರಾಳತೆ, ಆ ತ್ಯಾಗ ಮನೋಭಾವದಿಂದ ಈ ಕೊಟ್ಟ ಒಂದೊಂದು ಪೆನ್ನಿನ ನಾನು ಇಟ್ಟು ಇವತ್ತು ಈ ಚೆಕ್ಕನ್ನು ಪಾಸ್ಟರ್ ಅವ್ರಿಗೆ ನಾನು ಕೊಡ್ತಾ ಇದ್ದೇನೆ. ನಾನು ಇದನ್ನು ಬ್ಲಡ್ ಮನಿ ಅಂತ ಹೇಳ್ತೇನೆ, ರಕ್ತದ ಹಣ. ಯಾರೋ ನಮ್ಮ ಹತ್ರ ಸಾಕಷ್ಟಿದೆ ಉಳಿದಿದ್ದು ನಿಮಗೆ ಅಂತ ಹೇಳಿ ಕೊಟ್ಟಿರೋದಲ್ಲ, ನಿಮ್ಮ ಕಣ್ಣೀರಿನ ಹಣ ಈ ಸೇವೆಗಾಗಿ ಕಾಂಟ್ರಿಬ್ಯೂಷನ್ ಆಗಿದೆ. ಓವರಾಲ್ ಗ್ರೇಸ್ ಮಿನಿಸ್ಟ್ರಿಯಿಂದ ಅಲ್ಲೊಂದು ಸೇವೆ ಪ್ರಾರಂಭ ಆಗ್ತಾ ಇದೆ ಅಂದರೆ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಹೇಳುವುದಕ್ಕೆ ನನ್ನ ಹತ್ರ ಮಾತುಗಳಿಲ್ಲ. ಇದು ನಿಜವಾಗ್ಲೂ ನಂಬಲಿಕ್ಕೆ ಅಸಾಧ್ಯ, ಅತಿಶಯ. ಹೇಗೆ ನಿಮಗೆ ಕೃತಜ್ಞತೆ ಹೇಳಬೇಕು ಗೊತ್ತಿಲ್ಲ. ಯಾಕಂದರೆ ಇದು ನಿಜವಾಗಿಯೂ ನಮ್ಮ ಕಣ್ಣುಗಳಿಗೆ ನಂಬಲಿಕ್ಕೆ ಸಾಧ್ಯ. ನೀವು ಇಲ್ಲಿ ಸೇವೆಗೆ ಬಂದಾಗ ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟಪಟ್ಟಿದ್ದೀರ ಅಂತೇಳಿ ನಿಮ್ಮ ಅನುಭವವನ್ನು ನಾನು ತಿಳ್ಕೊಂಡಿದ್ದೇನೆ. ಗ್ರೇಸ್ ಮಿನಿಸ್ಟ್ರಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂತ ಹೇಳಿದರೆ ನಿಜವಾಗ್ಲೂ ತಂದೆಯಾದ ದೇವರು ನಿಮಗೆ ಕೊಟ್ಟಂಥ ದರ್ಶನ. ನೀವು ಸಹ ಬೆಳಿಬೇಕು, ನಿಮ್ಮ ಜೊತೆಯವರನ್ನು ಸಹ ಬೆಳೆಸಬೇಕು ಎನ್ನುವಂಥ ಆ ಒಂದು ವಿಶಾಲವಾದ ಹೃದಯ ನಿಮಗಿರುವುದಕ್ಕಾಗಿ ನಾನು ಕರ್ತನಿಗೆ ಕೋಟಿ ಕೋಟಿ ಸ್ತೋತ್ರಗಳು. Amen. Hallelujah. Praise the Lord. Thank you, Jesus. Hallelujah. ಗ್ರೇಸ್ ಮಿನಿಸ್ಟ್ರಿಗೆ ಹಣ ಕೊಟ್ವಿ, ಈಗ ತಂದು ಕೊಟ್ವಿ, ಹಣ ಎಲ್ಲೋಯ್ತು, ಪಾಸ್ಟ್ರು ನಮಗೆ ಏನು ಹೇಳಲಿಲ್ಲ, ಅಪ್ಪ ನಮಗೆ ಏನು ಹೇಳಲಿಲ್ಲ ಅಂತ ನೀವು ಅಂದ್ಕೊಳ್ಬೋದು. ಬಟ್ ಐ ಆಮ್ ದ ಲಿವಿಂಗ್ ವಿಟ್ನೆಸ್. ಹಲ್ಲೆಲೂಯಾ. ನಾನೇ ಜೀವಂತ ಸಾಕ್ಷಿ ಪ್ರಿಯರೇ. ಅವರು ಚರ್ಚ್ ಕಟ್ಟಡದ ಕೆಲಸಕ್ಕಾಗಿ ಹಣವನ್ನು ಕೊಡುವುದರ ಮೂಲಕ ಆ್ಯಂಡ್ ಇವತ್ತು ಒಂದು ಚರ್ಚ್ ಉಂಟು, ಇವತ್ತೊಂದು ಆರಾಧನೆ ನಡೀತಾ ಉಂಟು. ಮೈ ಫ್ರೆಂಡ್ಸ್, ಗ್ರೇಸ್ ಮಿನಿಸ್ಟ್ರಿಗೆ ಅಪ್ಪ, ಅಮ್ಮ ಮತ್ತು ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ಐ ಆಮ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು. ನಿಮ್ಮ ಎಲ್ಲ ಕಾಂಟ್ರಿಬ್ಯೂಷನ್ಸ್ಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ನಾನು ಕೊಟ್ಟಂಥ ಎಸ್ಟಿಮೇಟ್ 6,71,473 ರೂಪಾಯಿಗಳ ಎಸ್ಟಿಮೇಟ್ ನಾನು ಕೊಟ್ಟಿದ್ದೆ. ಆದರೆ ನನ್ನ ಪ್ರಿಯರೇ, ಪಾಸ್ಟ್ರಪ್ಪ ಮತ್ತು ಗ್ರೇಸ್ ಮಿನಿಸ್ಟ್ರಿ ಮೂಲಕ ನಾನು ಏನು ಎಸ್ಟಿಮೇಟ್ ಕೊಟ್ಟಿದ್ದೆ ಅದಕ್ಕಿಂತಲೂ ವೈಭವವಾಗಿ, ಅದಕ್ಕಿಂತಲೂ ಘನವಾಗಿ ಅವರು
ಹಣದ ಸಹಾಯವನ್ನು ಮಾಡೋದರ ಮೂಲಕ ಸಭೆಯನ್ನು ಕಟ್ಟಡದ ಕಾಮಗಾರಿಯನ್ನು ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಲೆಲೂಯ. ಕಾಮಗಾರಿ ನಡೀತಾ ಇದ್ದ ಹಾಗೆ ಅದಕ್ಕೆ ಸಂಬಂಧಪಟ್ಟ ಎಲೆಕ್ಟ್ರಿಕಲ್ ಐಟಮ್ಸ್, ವಿಶೇಷವಾಗಿ ಮುಖ್ಯವಾಗಿ ಬೇಕಾಗಿದ್ದೇ ಡೋರ್. ನಾನು ಮತ್ತು ನನ್ನ ವಿಶ್ವಾಸಿಗಳು ಯೋಚನೆ ಮಾಡಿ ಯಾವುದಾದ್ರೂ ಒಂದು ಪ್ಲೈವುಡ್ನ ಸದ್ಯಕ್ಕೆ ಕೂರಿಸೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡ್ವಿ. ಒಂದು ದಿನ ಅಪ್ಪ ಕೇಳಿದರು, ಏನಪ್ಪ ಡೋರ್ಗೆ ಏನು ಮಾಡ್ತಾ ಇದ್ದೀರಾ? ನಾನು ಹೇಳಿದೆ, ಅಪ್ಪ ಈ ಥರ ಉಂಟು ಸದ್ಯಕ್ಕೆ. ಯಾಕಂದರೆ ಮತ್ತೆ ನಾನು ಅವ್ರಿಗೆ ಕೇಳೋದು ನನಗೆ ಮನಸ್ಸಿಲ್ಲ, ಯಾಕಂದರೆ ಈಗಾಗಲೇ ತುಂಬ ಅವರು ಸಾಕಷ್ಟು ಈಗ ಕೊಟ್ಬಿಟ್ಟಿದ್ದಾರೆ, ಮತ್ತೆ ಹೇಗೆ ನಾನು ಅವ್ರನ್ನ ಕೇಳೋದು? ಸೊ ಮನಸ್ಸಿಲ್ಲ. ನಾನು ಹೇಳಿದೆ, ಅಪ್ಪ ಈ ಥರ ಒಂದು ಪ್ಲಾನ್ ಉಂಟು. ಬಟ್ ದೇವರು ಮತ್ತೆ ಅವರ ಜೊತೆ ಮಾತನಾಡಿ, ಚಿಂತೆ ಮಾಡಬೇಡಪ್ಪ, ನೀನು ಪ್ಲೈವುಡ್ ಡೋರ್ ಯಾಕೆ ಹಾಕ್ತೀಯಾ? ಇದು ಸಭಾ ಚರ್ಚ್ಗಾಗಿ ನಾವು ಉತ್ತಮವಾದದ್ದನ್ನೇ ಸಿದ್ಧ ಮಾಡಬೇಕು ಅಂಥೇಳಿ ಫೈನ್ ಕ್ವಾಲಿಟಿ ಆಗಿರುವಂಥ ಒಂದು ಟೀಕ್ ಹುಡ್ಡಿನ ಒಂದು ಡೋರನ್ನು ಅವರು ರೆಡಿ ಮಾಡಿಕೊಟ್ರು. ನೋಡಿ, ನಾನು ಪ್ಲೈವುಡ್ಗೆ ನಾನು ಚಿಕ್ಕದಕ್ಕೆ ಆಸೆಪಟ್ಟೆ, ಅಂದರೆ ಚಿಕ್ಕದನ್ನು ಮಾಡಬೇಕು ಅಂತೇಳಿ ನಾನು ಆಲೋಚನೆ ಮಾಡಿದೆ. ಬಟ್ ಅಪ್ಪ ಕೊಡೋದಾದರೆ ನಮ್ಮ ಊಹೆಗೂ ಮೀರಿ ಅತಿಶಯವಾದದ್ದನ್ನು ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ. ಸೊ ಟೀಕ್ ವುಡ್ಡನ್ನು ಅವರು ರೆಡಿ ಮಾಡಿ ಕಾಲ್ ಮಾಡಿ, ಅಪ್ಪ ಡೋರ್ ರೆಡಿ ಇದೆ, ಫಿಕ್ಸ್ ಮಾಡು. ನನ್ನ ಪ್ರಿಯ ದೇವ ಜನರೇ, ಇಂತಹ ಅದ್ಭುತವಾದಂಥ ಕಾರ್ಯ. ಅಪ್ಪ ಹತ್ರ ನಾನು ಹೇಳಿದೆ, ಅಪ್ಪ ಈಗ ಇದು ಸಿದ್ಧವಾಗಿದೆ, ನೀವು ಬಂದು ಡೆಡಿಕೇಟ್ ಮಾಡಬೇಕು, ಓಪನ್ ಮಾಡಬೇಕು. ಅಪ್ಪ ಹೇಳಿದ್ರು, ಅಯ್ಯೋ ಯಾರಾದರೂ ದೊಡ್ಡವರಿದ್ದರೆ ಕರೆದು ಮಾಡಪ್ಪ ಅಂಥೇಳಿ ನನಗೆ ನಗು ಬಂತು. ದೊಡ್ಡವರೆಲ್ಲ ಹೇಳ್ತಾರೆ ಹೊರತು ಮಾಡೋದಿಲ್ಲ. ಸೊ ನಾನು ಹೇಳಿದೆ, ಇಲ್ಲಪ್ಪ, ನಿಮಗಿಂತ ದೊಡ್ಡವ್ರನ್ನ ನಾನು ಎಲ್ಲಿ ಅಂತೇಳಿ ಹುಡುಕ್ಲಿ, ನೀವು ಬಂದು ಅದನ್ನು ಬ್ಲೆಸ್ ಮಾಡಬೇಕು, ಡೆಡಿಕೇಟ್ ಮಾಡಬೇಕು ಅಂಥೇಳಿ ಹೇಳಿದಾಗ ಅಪ್ಪ ಬಂದು ಪ್ರೀತಿಯಿಂದ ಅವರು ಬಂದು ಡೆಡಿಕೇಟ್ ಮಾಡಿದರು, ಸಭೆಯನ್ನು ಬ್ಲೆಸ್ ಮಾಡಿದರು. ಆ್ಯಂಡ್ ಇವತ್ತು ಅಲ್ಲೊಂದು ಆರಾಧನೆ ನಡೀತಾ ಉಂಟು. ಹಲ್ಲೆಲೂಯಾ. ಅನೇಕ ವರ್ಷಗಳ ಹಿಂದೆ ಖಾಲಿ ಅಂತ ಹೇಳಿದರೆ ತಿಪ್ಪೆಯಿಂದ ಬೆಂಗಳೂರಿನ ಈ ಭಾಗದ ಕಸದಿಂದ ತುಂಬಿದಂಥ ಈ ಜಾಗ ಇವತ್ತು ಮಾರ್ಪಾಟಾಗಿದೆ. ಹಲ್ಲೆಲೂಯಾ. 6 ಟಿಪ್ಪರ್ ಕಸ ಈ ಜಾಗದಿಂದ ನಾವು ಖಾಲಿ ಮಾಡಬೇಕಾಯ್ತು. ನನ್ನ ಪ್ರಿಯ ದೇವಜನರೇ, ನನ್ನ ಹತ್ರ ಇದ್ದದ್ದು 13,000 ರೂಪಾಯಿಗಳು. ಜಸ್ಟ್ 13,000, 13,000. ಸೊ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ಹೇಗೆ ಮಾಡಬೇಕು ಸ್ವಾಮಿ, ಇಷ್ಟು ಕಸ ಉಂಟಲ್ಲ. ನಾನು ಅಂದ್ಕೊಂಡೆ 1 ಟಿಪ್ಪರ್ ಕಸ ಆಗುತ್ತೇನಂತೇಳಿ. 6 ಟಿಪ್ಪರ್ ಕಸ ತೆಗೆದ್ರು. ಏನು ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಡೋರ್ ಇರಲಿಲ್ಲ, ಶೀಟನ್ನ ಹಾಗೆ ಕವರ್ ಮಾಡಿ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಬಂದ್ವಿ. ಸಂಪಿಲ್ಲ, ಕರೆಂಟ್ ಕನೆಕ್ಷನ್ ಇಲ್ಲ, ಮತ್ತೆ ಎಲ್ಲ ಒಂದು ಕಡೆ ನಿರಾಶೆ ಆಯಿತು. ಪ್ರವಾದಿ ನೆವರ್ ಬಾದರ್, ಚಿಂತೆ ಮಾಡೋದಿಲ್ಲ. ಬಿಕಾಸ್ ಈ ನೋಸ್ ದ ಮನಿ, ದ ಸೋರ್ಸ್ ಫಾರ್ ವಾಟ್, ಯಾವುದಕ್ಕಾಗಿ ಕೊಡಲ್ಪಟ್ಟಿದೆ. ಕುಂತಲ್ಲೇ ಯೋಚನೆ ಮಾಡ್ಬೋದು, ಕುಂತಲ್ಲೇ ತಿಳ್ಕೊಳ್ಬೋದು. ಎಲ್ಲಿ ಸಹ ಹೋಗಿ ಯೋಚನೆ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಅಥವಾ ಯಾರನ್ನಾದ್ರೂ ಗೂಢಚಾರರನ್ನು ಕಳಿಸಿ ಏನು ನಡೀತಾ ಇದಪ್ಪ, ನಾವು ಇಷ್ಟು ಹಣ ಕೊಟ್ವಿ ಅವರಿಗೆ, ವಾಟ್ ಈಸ್ ಹ್ಯಾಪನಿಂಗ್, ಏನು ಸಹ ಗೊತ್ತಿಲ್ಲ. ಈ ನೋಸ್ ಕುಂತಲ್ಲಿನೇ ದೇವರು ಅವ್ರ ಜೊತೆ ಮಾತನಾಡಲಿಕ್ಕೆ ಸಾಧ್ಯ. ನಿಜ ಅಲ್ಲ ದೇವರು. ಇಟ್ಸ್ ನಾಟ್ ಮೈ ಹ್ಯಾಂಡ್, ಇಟ್ಸ್ ಓನ್ಲಿ ದ ಲಾರ್ಡ್. ನನ್ನ ಕೈಲಿ ಹೇಗೆ ಬಂತು ಅಂದರೆ, ದೇವ್ರು ನನ್ನ ಕೈಲಿ ಕೊಟ್ಟಿದ್ದೀಗ ನನ್ನ ಕೈಲಿ ಬಂತು. ಐ ಆಮ್ ಓನ್ಲಿ ಎ ವೆಸಲ್. ನನ್ನ ಕೈಯಿಂದ ಅವ್ರ ಕೈಗೆ ಶಿಫ್ಟ್ ಆಗಿದೆ ಅಷ್ಟೇ. ಬಟ್ ಐ ಆಮ್ ನಾಟ್ ದ ಕಾಸರ್, ಗಾಡ್ ಇಸ್ ದ ಕಾಸರ್ ಆಫ್ ದಿಸ್ ಬ್ಲೆಸ್ಸಿಂಗ್. ಬರಿದಾಗಿ ಇದ್ದಂಥ ಒಂದು ನೆಲನ ದೇವರು ಜೀವ ಬುಗ್ಗಿಯಾಗಿ ಮಾಡಿ ಇದೊಂದು ಆಲಯವಾಗಿ ಈ ಮಗನ ಸೇವಕನ ಕಣ್ಣಿನ ಒರೆಸಿದ್ದಕ್ಕೆ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಥ್ಯಾಂಕ್ ಯು
ಥ್ಯಾಂಕ್ ಯು ಸೋ ಮಚ್. ಎಲ್ಲ ನನ್ನ ಪ್ರೀತಿಯ ಸಭಿಕರು ಮತ್ತು ಗ್ರೇಸ್ ಮಿನಿಸ್ಟ್ರಿ ಎಲ್ಲ ಒಂದೊಂದು ಆತ್ಮಗಳಿಗೆ ನಾನು ಚಿರಋಣಿಯಾಗಿದ್ದೇನೆ. ನನಗೆ ಗೊತ್ತಿದೆ, ಅವತ್ತು ನೀವು ಹಣವನ್ನು ಕೊಡುವಾಗ ಕಣ್ಣೀರಿಟ್ಟು ನೀವು ಹಣವನ್ನು ಕೊಟ್ರಿ, ಬಟ್ ಇವತ್ತು ನಾವು ಸಂತೋಷವನ್ನು ಕೊಯ್ತಾ ಇದ್ದೇವೆ. ಕಣ್ಣೀರಿನಿಂದ ನಾವು ಬೀಜ ಬಿತ್ತೇವೆ, ಇವತ್ತು ಸಂತೋಷವನ್ನು ಕೊಯ್ತಾ ಇದ್ದೇವೆ. ಸೊ ಐ ವಾಂಟ್ ಟು ಥ್ಯಾಂಕ್ ಅಪ್ಪಗೆ, ಅಮ್ಮಗೆ ಹಾಗೂ ಬ್ರದರ್ ಐಸಾಕು ಮತ್ತು ಫ್ಯಾಮಿಲಿ ಎಲ್ಲ ಸಭಿಕರಿಗೆ ನಾನು ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರೀತಿಯ ದೇವಚಂದ್ರೆ, ನಾನು ರೆವರೆಂಡ್ ಪಾಸ್ಟರ್ ಲೋಕೇಶ್ ನಿಮ್ಮ ಮುಂದೆ ಎಲ್ಲ ನಿಂತ್ಕೊಂಡಿದ್ದೇನೆ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ದೇವರ ಮಹಾಕೃಪೆಯಿಂದ ನಾವೊಂದು ಪ್ರಾರ್ಥನಾ ಮಂದಿರವನ್ನು ನಿರ್ಮಾಣ ಮಾಡಬೇಕೆಂಬ ವಿಷಯದಲ್ಲಿ ಹಲವಾರು ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಿ ಮಧ್ಯಂತರದಲ್ಲಿ ನಾವು ಅದನ್ನು ನಿಲ್ಲಿಸಬೇಕು, ಹಣ ಇಲ್ಲ ಎಂಬುದಾಗಿ ಆಲೋಚನೆ ಮಾಡಿ ಅದನ್ನು ನಾವು ಅರ್ಧಕ್ಕೆ ನಿಲ್ಲಿಸಿದ್ವಿ. ಮತ್ತು ಅದು ಹೇಗೆ ಪೂರ್ತಿ ಆಯಿತು ಎಂಬುದನ್ನು ಹೇಳುವುದಕ್ಕಾಗಿ ನಾನು ಇಲ್ಲಿ ನಿಮ್ಮ ಮುಂದೆ ನಿಂತ್ಕೊಂಡಿದ್ದೇನೆ. 2023ರಲ್ಲಿ ದೇವರು ಒಂದು ದರ್ಶನವನ್ನು ನೀಡಿದರು, ಒಂದು ಮಂದಿರವನ್ನು ನಿರ್ಮಾಣ ಮಾಡಬೇಕೆಂಬುದಾಗಿ. ಆ ಮಂದಿರ ನಿರ್ಮಾಣ ಮಾಡುವ ಸಲುವಾಗಿ ನಾನು ಬಹಳಷ್ಟು ಪ್ರಯಾಸಪಟ್ಟು ನಮ್ಮ ವಿಶ್ವಾಸಿಗಳಿಂದ, ನನ್ನ ಕುಟುಂಬಸ್ಥರಿಂದ ಹಣವನ್ನು ತೆಗೆದುಕೊಂಡು ನಾವೊಂದು ಮಂದಿರವನ್ನು ಕಟ್ಟುವುದಕ್ಕೆ ಪ್ರಯತ್ನ ಮಾಡಿದ್ವಿ. ಮೊದಲನೇದಾಗಿ ನಾವು ಶೀಟ್ ಹಾಕಿ ಆ ಮಂದಿರವನ್ನು ನಿರ್ಮಿಸಬೇಕು ಅಂತೇಳಿ ಆಲೋಚನೆ ಮಾಡಿದ್ವಿ. ನಂತರ ನನ್ನ ಬ್ರದರ್ ಇಲ್ಲ ಹೇಳಿದರು, ಇಲ್ಲ ಮೋಲ್ಡೆ ಹಾಕಿ ನಾವು ಮಂದಿರವನ್ನು ಕಟ್ಟೋಣ ಅಂತೇಳಿ. ಸೊ ಹೀಗೆ ಅವರೆಲ್ಲರ ಆಲೋಚನೆಗಳ ಮೇರೆಗೆ ನಾವು ಈ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆದರೆ ಮಧ್ಯಂತರದಲ್ಲಿ ನಾವು ಹೆಚ್ಚು ಕಡಿಮೆ ಒಂದು 8 ಅಡಿ ಗೋಡೆಯನ್ನು ನಿರ್ಮಿಸಿ ತದನಂತರ ನಾವು ಹಣಕಾಸುಗಳು ಇಲ್ಲದೆ ನಾವು ಆ ಕೆಲಸ ಮುಂದುವರಿಸಲಿಕ್ಕೆ ಆಗೋದಿಲ್ಲ ಅಂಥೇಳಿ ನಾವು ಅಲ್ಲಿಗೆ ಕೈ ಬಿಡಬೇಕಾಯಿತು. ಇಂತಹ ಸಮಯದಲ್ಲಿ ನಾನು ಮತ್ತು ನನ್ನ ಕುಟುಂಬ, ನನ್ನ ಭಾವಂದರು, ವಿಶ್ವಾಸಿಗಳು ಎಲ್ಲರೂ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ, ಲಾರ್ಡ್ ನಮ್ಮನ್ನು ನೋಡು, ನಮ್ಮ ಮೇಲೆ ಕೃಪೆ ಮಾಡು, ನಮಗೆ ಯಾವುದಾದ್ರೂ ಕಡೆಗಳಿಂದ ಸಹಾಯವನ್ನು ಮಾಡು ಅಂತೇಳಿ ನಾವು ನಿರಂತರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ಇಂತಹ ಸಮಯದಲ್ಲಿ ನನ್ನ ಒಂದು ಸ್ನೇಹಿತರಿಂದ ಒಂದು ದೂರವಾಣಿ ಕರೆ ಬರುತ್ತೆ. ನೋಡಿ, ದೇವರು ಹೇಗೆ ನಮ್ಮ ಕೊರತೆಗಳನ್ನು ನೀಗಿಸುವುದಕ್ಕಾಗಿ ಒಬ್ಬರನ್ನು ನೇಮಕ ಮಾಡಿರ್ತಾನೆ ಎಂಬುದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ನನ್ನ ಸ್ನೇಹಿತರಿಂದ ಒಂದು ಕರೆ ಬಂತು. ಏನಂತೇಳಿ, ಹೀಗೆ ಉಂಟು, ನೀವು ಅವರ ಬಳಿಯಲ್ಲಿ ಯಾಕೆ ನೀವೊಮ್ಮೆ ಕೇಳಬಾರ್ದು? ಈ ಥರ ಒಂದು ಗ್ರೇಸ್ ಮಿನಿಸ್ಟ್ರಿ ಉಂಟು, ನೀವಲ್ಲಿ ಹೋಗಿ ನೀವು ನಿಮ್ಮ ಕೊರತೆಗಳನ್ನು ಅಥವಾ ನಿಮ್ಮ ಅಗತ್ಯತೆಗಳನ್ನು ನೀವು ಅವ್ರ ಹತ್ರ ಯಾಕೆ ನೀವು ಹಂಚ್ಕೊಳ್ಬಾರ್ದು ಅಂಥೇಳಿ ನನ್ನ ಒಬ್ಬ ಸ್ನೇಹಿತರು ನನ್ನ ಬಳಿಯಲ್ಲಿ ಹೇಳಿದರು. ಆದರೆ ತಕ್ಷಣ ನಾನು ಅದನ್ನು ಮಾಡಲಿಲ್ಲ. ಬದಲಿಗೆ ನಾನು ಪ್ರಾರ್ಥನೆಯಲ್ಲಿ ಆ ಕಾರ್ಯವನ್ನು ತೆಗೆದುಕೊಂಡು ಹೋದೆ. ನೋಡುವ, ಇವರು ಹೇಳಿದಂಥ ವಿಷಯದಲ್ಲಿ ದೇವರಿಗೆ ಮನಸ್ಸುಂಟೋ, ದೇವರ ಚಿತ್ತ ಉಂಟೋ ಅಲ್ವೋ ಅಂಥೇಳಿ
ನಾನು ಅದನ್ನು ಪ್ರಾರ್ಥನೆಯಲ್ಲಿ ಇಟ್ಟು ಹೆಚ್ಚು ಕಡಿಮೆ 20 ದಿನಗಳ ನಂತರ ನಾನು ಗ್ರೇಸ್ ಮಿನಿಸ್ಟ್ರಿಗೆ ಬಂದು ನಾನು ಅಪ್ಪ ಅವರನ್ನು ಸಂಧಿಸಿದೆ. ಅಪ್ಪ ಅವರನ್ನು ಸಂಧಿಸಿದಂತಹ ಮೊದಲ ಉದ್ದೇಶ ಬಂದು ನನಗೆ ನಮ್ಮ ಕುಟುಂಬವನ್ನು, ನಮ್ಮ ಸಂಸಾರವನ್ನು ಈ ಬೆಂಗಳೂರು ಪಟ್ಟಣದಲ್ಲಿ ನಡೆಸುವುದಕ್ಕೆ ಹಣಕಾಸಿನ ಕೊರತೆಗಳು ಇದ್ದುದರಿಂದ ದೇವರ ಸೇವಕರ ಬಳಿಯಲ್ಲಿ ಹಂಚಿಕೊಳ್ಳೋಣ ಅಂಥೇಳಿ ನಾನು ಬಂದಾಗ ಅಪ್ಪ ಅವರು ಅವರ ಹೃದಯದಲ್ಲಿ ದೇವರಿಗಾಗಲೇ ಮಾತಾಡಿ ಅವರೊಂದು ಬೈಬಲ್ ಕಾಲೇಜನ್ನು ಅವರು ನಡೆಸಬೇಕು ಎಂಬ ಒಂದು ದರ್ಶನವನ್ನು ಅವರು ಹೊಂದಿದ್ರು. ಈ ದರ್ಶನದಲ್ಲಿ ಅವರು ನನಗೆ ಈ ಥರ ನೀವು ಕಾಲೇಜಿನಲ್ಲಿ ಟೀಚಿಂಗ್ ಮಾಡುವುದಕ್ಕೆ ನೀವು ಒಮ್ಮೆ ಪ್ರಯತ್ನ ಮಾಡಿ ಒಂದು ಇಂಟರ್ವ್ಯೂ ಮಾಡಿ ಅಂತೇಳಿ ಹೇಳಿದಾಗ ನಾನು ಅದಕ್ಕೆ ಒಪ್ಪಿ ಆ ಇಂಟರ್ವ್ಯೂಗೆ ಬರಲಿಕ್ಕೆ ಸಾಧ್ಯ ಆಯಿತು. ಆದರೆ ಇದಕ್ಕಿಂತಲೂ ಮೊದಲು ಅವರು ಅನೇಕ ಸೇವಕರನ್ನು ಇಂಟರ್ವ್ಯೂ ಮಾಡಿ ಈ ಕಾಲೇಜಿನಲ್ಲಿ ಬೋಧನೆ ಮಾಡುವುದಕ್ಕೆ ಸಮರ್ಥವಾದ ವ್ಯಕ್ತಿಗಳನ್ನು ಹುಡುಕ್ತಾ ಇದ್ದಾಗ ಪವಿತ್ರಾತ್ಮನು ಈ ಕಾಲೇಜಿನಲ್ಲಿ ಮಕ್ಕಳಿಗೆ ತರಬೇತಿ ನೀಡಲು, ಬೋಧನೆ ಮಾಡಲು ಈ ವ್ಯಕ್ತಿ ಸರಿಯಾದ ವ್ಯಕ್ತಿ ಅಂತೇಳಿ ಅಪ್ಪ ಅವರ ಹೃದಯದಲ್ಲಿ ಮಾತನಾಡಿ ನನಗೆ ಇಲ್ಲಿ ಕಾಲೇಜಿನಲ್ಲಿ ಟೀಚ್ ಮಾಡೋದಕ್ಕೆ ಕರ್ತನ ಅವಕಾಶವನ್ನು ಮಾಡಿಕೊಟ್ರು. ಹೀಗೆ ಟೀಚಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ನನ್ನ ಹೃದಯದಲ್ಲಿದ್ದಂತಹ ಯೋಚನೆಯನ್ನು, ಚರ್ಚು ಅರ್ಧಕ್ಕೆ ನಿಂತಿದೆ, ಅದನ್ನು ಮುಂದುವರಿಸಬೇಕು, ಹೇಗೆ ಮಾಡೋಣ, ಏನು ಮಾಡೋಣ ಅಂಥೇಳಿ ಕೆಲವೊಮ್ಮೆ ನಾನು ಕ್ಲಾಸ್ಗಳನ್ನು ಮುಗಿಸಿ ಇಲ್ಲಿ ಹಿಂದೆ ಇರುವಂತಹ ಶಿಲುಬೆಯ ಬಳಿಯಲ್ಲಿ ಬಂದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಲಾರ್ಡ್ ಹೆಲ್ಪ್ ಮೀ ಸ್ಪೀಕ್ ಟು ಸಂಬಡಿ ಹೂ ಕ್ಯಾನ್ ಹೆಲ್ಪ್ ಟು ಕಂಪ್ಲೀಟ್ ದಿಸ್ ಪ್ರಾಜೆಕ್ಟ್. ಈ ಒಂದು ಚರ್ಚ್ ಕಟ್ಟಡದ ಪ್ರಾಜೆಕ್ಟನ್ನು, ಕಾರ್ಯವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಮುಗಿಸುವುದಕ್ಕೆ ಯಾರಾದರೂ ಹೆಲ್ಪ್ ಮಾಡ್ತಾರ ಅಂತೇಳಿ. ಇದೇ ಸಂದರ್ಭದಲ್ಲಿ ಅಪ್ಪ ಸಹ ನನಗಾಗಿ, ಕುಟುಂಬಕ್ಕಾಗಿ, ಸಭೆಗಾಗಿ ಪ್ರಾರ್ಥನೆ ಮಾಡ್ತಾಯಿದ್ರು. ಪ್ರಾರ್ಥನೆ ಮಾಡುವಾಗ ಒಂದು ದಿನ ನಾನು ಅಪ್ಪವರ ಬಳಿಯಲ್ಲಿ ಈ ಸಂಗತಿಯನ್ನು ನಾನು ವಿವರಿಸಬೇಕು. ಯಾಕಂದರೆ ಬೈಬಲ್ ಹೇಳುತ್ತೆ, ಬೇಡಿಕೊಳ್ಳ್ರಿ ನಿಮಗೆ ದೊರೆಯುತ್ತೆ, ಕೇಳಿಕೊಳ್ಳ್ರಿ ನಿಮಗೆ ಸಿಗುತ್ತೆ. ಎಸ್. ನಾನು ಹೋಗಿ ಅಪ್ಪ ಈ ಥರ ಉಂಟು. ಒಂದು ದಿನ ನಾನು ಕೇಳಿದ್ರು, ಯಾಕಪ್ಪ ನೀವು ತುಂಬ ಚಿಂತೆಗೊಳಗಾಗಿದ್ದೀರಾ, ವಾಟ್ ಈಸ್ ಯುವರ್ ಪ್ರಾಬ್ಲಮ್, ನಿಮ್ಮ ಮುಖದಲ್ಲಿ ಏನೋ ಒಂದು ಚಿಂತೆ ಉಂಟು, ಏನಿದು ಅಂತೇಳಿ. ನಾನು ಆವಾಗ ಮನದಾಳದಿಂದ ನಾನು ಹೇಳ್ಕೊಂಡೆ, ಅಪ್ಪ ಈ ಥರ ಒಂದು ಉಂಟು, ನಾನು ಈ ಸಭಾ ಕಟ್ಟಡದ ಕೆಲಸವನ್ನು ಅರ್ಧಕ್ಕೆ ನಾನು ನಿಲ್ಲಿಸಿದ್ದೇನೆ. ನಿಮ್ಮ ಬಗ್ಗೆ ನಿಮ್ಮ ಹತ್ರ ಹೇಗೆ ಅದನ್ನು ಹೇಳ್ಕೊಳ್ಬೇಕು ನನಗೆ ಗೊತ್ತಿಲ್ಲ, ಬಟ್ ಐ ವಾಂಟ್ ಟು ಟೆಲ್ ಯು, ಇದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೇಬೇಕು ಅಂತೇಳಿ ನಾನು ತೀರ್ಮಾನಿಸಿ ಅಪ್ಪವರ ಬಳಿ ನಾನು ಅದನ್ನು ಪ್ರಸ್ತಾಪ ಮಾಡಿದೆ. ನೋಡಿ, ಇಲ್ಲಿವರೆಗೆ ನಾನು ಕೆಲಸಗಳನ್ನು ನಡೆಸ್ಕೊಂಡು ಬಂದು ಅರ್ಧಕ್ಕೆ ನಾನು ನಿಲ್ಲಿಸಿದ್ದೇನೆ, ಈ ಮಂದಿರದ ಕೆಲಸ ಪೂರ್ಣ ಆಗಬೇಕಾಗಿದೆ, ಇದೇ ನನ್ನ ಚಿಂತೆ ಅಂಥೇಳಿ ಒಂದು ದಿನ ನಾನು ಅವ್ರ ಹತ್ರ ಹಂಚ್ಕೊಂಡೆ. ಅಪ್ಪ ನನಗಾಗಿ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡಿ ನನಗೆ ಹೇಳಿದರು, ಡೋಂಟ್ ವರಿ ಮಗ, ದ ಲಾರ್ಡ್ ಈಸ್ ಗೋಯಿಂಗ್ ಟು ಮೀಟ್ ಯುವರ್ ನೀಡ್ಸ್. ದೇವರು ನಿಮ್ಮ ಕೊರತೆಗಳನ್ನು ನೀಗಿಸಲಿಕ್ಕೆ ಆತನಿಗೆ ಮನಸ್ಸುಂಟು ಅಂಥೇಳಿ ಅವರು ಹೇಳುವಾಗ ನನಗೆ ನಿಜವಾಗಿಯೂ ಆಶ್ಚರ್ಯ ಆಯಿತು. ಮೈ ಗಾಡ್, ಇದು ಹೇಗೆ ಸಾಧ್ಯ ಅಂಥೇಳಿ. ಇಟ್ಸ್ ನಿಜವಾಗ್ಲೂ ನನಗೆ ಸರ್ಪ್ರೈಸ್ ಆಯಿತು. ಐ ನೆವರ್ ಎಕ್ಸ್ಪೆಕ್ಟ್, ಬಿಕಾಸ್ ನಿಮಗೆ ನೋಡಿ, ಹೇಳುವಂಥವರು ತುಂಬ ಜನ ಇದ್ದಾರೆ. ಈ ಬ್ಯಾಂಗ್ಳೂರು ಮತ್ತು ಈ ಥರ ಅನೇಕ ಕಡೆಗಳಲ್ಲಿ ಹೇಳಲಿಕ್ಕೆ ತುಂಬ ಜನರಿಗುಂಟು, ದ ಲಾರ್ಡ್ ಈಸ್ ಗೋಯಿಂಗ್ ಟು ಸ್ಪೀಕ್ ಟು ಯು, ದ ಲಾರ್ಡ್ ವಿಲ್ ಮೀಟ್ ಆಲ್ ಯುವರ್ ನೀಡ್ಸ್. ಹೀಗೆ ಹೇಳಲಿಕ್ಕೆ ತುಂಬ ಜನರು ಹೇಳ್ತಾರೆ. ಬಟ್ ಆ್ಯಕ್ಷನ್ ಅಂತೇಳಿ ಬಂದಾಗ, ಕ್ರಿಯೆ ಅಂತೇಳಿ ಬಂದಾಗ, ಆ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂಥವರು ತುಂಬ ಕಡಿಮೆ. ಬಟ್ ಇದು ಹೇಗೆ ಅದು ನೆರವೇರುತ್ತೆ ಎಂಬುದನ್ನು ನಾನು ನಿಮಗೆ ಹೇಳ್ತೇನೆ. ಇದಾದ ಮೇಲೆ ದೇವರು ನಿಮ್ಮ ಕೊರತೆಗಳನ್ನು ನೀಗಿಸ್ತೇನಪ್ಪ, ನೀವು ಚಿಂತೆ ಮಾಡಬೇಡಿ ಅಂತೇಳಿ ಹೇಳಿದರು. ವಿ ಆರ್ ಕೀಪ್ ಆನ್ ಪ್ರೇಯಿಂಗ್ ಮಾತಾಡ್ತಾ ಇದ್ವಿ. ಒಂದು ದಿನ ಅವರು ನನ್ನ ಬಳಿಯಲ್ಲಿ ಹೇಳಿದರು, ನೋಡೋಣಪ್ಪ, ದೇವರು ಖಂಡಿತ ನಿಮ್ಮ ಕೊರತೆಯನ್ನು ನೀಗಿಸ್ತಾನೆ, ಒಂದು ಅಪ್ಲಿಕೇಶನ್ ಏನಾದರೂ ನೀವು ಕೊಡಿ, ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ ಅಂತೇಳಿ. ನನ್ನ ಪ್ರಿಯ ದೇವರ ಜನರೇ, ನಾನೊಂದು ಅಪ್ಲಿಕೇಶನನ್ನು ರೆಡಿ ಮಾಡಿದೆ. ಅಪ್ಲಿಕೇಶನ್ ರೆಡಿ ಮಾಡಿ ನಾನು ಬಂದು ಅಪ್ಪ ಅವ್ರಿಗೆ ಅಪ್ಲಿಕೇಶನನ್ನು ಕೊಟ್ಟೆ. ಅಪ್ಪ ನನಗೆ ಆ ಅಪ್ಲಿಕೇಶನ್ ನೋಡೋದಕ್ಕಿಂತಲೂ ಮೊದಲು ದೇವರು ನಿನ್ನ ಕೊರತೆಗಳನ್ನು ನೀಗಿಸ್ತಾನೆ ಅಂತೇಳಿ ಅಪ್ಪ ಮತ್ತು ಅಮ್ಮ ಇಬ್ಬರು ಸೇರಿ 1,00,000 ರೂಪಾಯಿ
ನನಗೆ ಫಸ್ಟು ನೀಡಿದರು. ಇದು ಒಂದು ಸೂಚನೆ, ಈ ಹಣವನ್ನು ಇಟ್ಕೊಂಡು ನೀವು ಕೆಲಸವನ್ನು ಸ್ಟಾರ್ಟ್ ಮಾಡಿರಿ ಅಂತೇಳಿ. ನನಗೆ ನಿಜವಾಗಿಯೂ ಎಲ್ಲಿಲ್ಲದ ಆನಂದ. ಮೈ ಗಾಡ್, ಹೇಗೆ ಇದು ಸಾಧ್ಯ? ಯಾರಿಗೆ ಕೊಡಲಿಕ್ಕೆ ಸಾಧ್ಯ? ತುಂಬ ಆಶ್ಚರ್ಯ ಆಯಿತು. ಆಮೇಲೆ ಅವ್ರಿಗೂ ನನಗೂ ಹೆಚ್ಚಿನ ಒಡನಾಟ ಏನಿರಲಿಲ್ಲ, ತುಂಬ ದೀರ್ಘವಾದ ಒಡನಾಟ ಇರಲಿಲ್ಲ. ಸ್ವಲ್ಪ ದಿನಗಳ ಹಿಂದೆ, ತಿಂಗಳುಗಳ ಹಿಂದೆ ನಾನು ಪರಿಚಯ ಆದಮೇಲೆ ಹೇಗೆ ಇವರು 1 ಲಕ್ಷ ಹಣವನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು? ನಾನು ಅಂದ್ಕೊಂಡೆ, ಇಟ್ ಈಸ್ ದ ಹೋಲಿ ಸ್ಪಿರಿಟ್, ಪರಿಶುದ್ಧ ಆತ್ಮನು ಕಾರ್ಯ ಮಾಡ್ತಾ ಇದ್ದಾನೆ. ಅವರ ಮೂಲಕ, ಗ್ರೇಸ್ ಮಿನಿಸ್ಟ್ರಿಯ ಮೂಲಕ, ಅಪ್ಪನ ಮೂಲಕ ಪವಿತ್ರ ಆತ್ಮನು ಕಾರ್ಯ ಮಾಡ್ತಾ ಇರೋದ್ರಿಂದ ಇದಕ್ಕೆ ಕೊಡಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ 1 ಲಕ್ಷ ರೂಪಾಯಿ ಹಣವನ್ನು ಫಸ್ಟು ನನಗೆ ಕೊಟ್ಟರು. ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್, ಆ ಹಣವನ್ನು ತೆಗೆದುಕೊಂಡು ನಾನು, ಕರೆಂಟ್ ಕನೆಕ್ಷನ್ ಇರಲಿಲ್ಲ, ಕರೆಂಟ್ ಕನೆಕ್ಷನ್ನ ನಾನು ತೊಗೊಂಡೆ. ಸಂಪ್ ಇರಲಿಲ್ಲ, ಸಂಪನ್ನ ನಾನು ರೆಡಿ ಮಾಡಿದೆ. ಮತ್ತು ಲಿಂಟ್ಲು ಕೆಲಸವನ್ನು ಸಹ ಅದರಿಂದ ಆದಷ್ಟು ನಾನು ಮಾಡಿದೆ. ಇದಾದ ಮೇಲೆ ಆ ಸಮಯದಲ್ಲಿ ನಾನು ಅಪ್ಲಿಕೇಶನನ್ನು ತಂದು, ಆ ಎಸ್ಟಿಮೇಟನ್ನು ನಾನು ತಂದುಕೊಟ್ಟೆ. ಹೆಚ್ಚು ಕಡಿಮೆ ಆ ಎಸ್ಟಿಮೇಟ್ 6,71,473 ರೂಪಾಯಿಗಳು. 6,71,473 ರುಪೀಸ್ನ ಒಂದು ಎಸ್ಟಿಮೇಟ್ ನಾನು ತಂದು ಅಪ್ಪ ಅವರ ಬಳಿಯಲ್ಲಿ ಕೊಟ್ಟೆ. ಅಪ್ಪ, ಇಷ್ಟು ಹಣ ಖರ್ಚಾಗುತ್ತೆ, ಸೊ ಪ್ರಾರ್ಥನೆ ಮಾಡಿ ಅಂತೇಳಿ. ಆ ಸಮಯದಲ್ಲಿ ಅಪ್ಪ, ಸರಿಯಪ್ಪ, ನಾನು ಪ್ರೇಯರ್ ಮಾಡ್ತೇನೆ, ನಾನು ಈ ವಾರದಲ್ಲಿ ಐರ್ಲ್ಯಾಂಡ್ಗೆ ಹೋಗ್ತಾ ಇದ್ದೇನೆ, ತಿರುಗಿ ಬಂದು ನಾವು ಮಾತನಾಡೋಣ ಅಂಥೇಳಿ. ಸೊ ಆ ಒಂದು ಅಪ್ಲಿಕೇಶನನ್ನು ತೆಗೆದುಕೊಂಡು ಅವರು ಪ್ರಾರ್ಥನೆ ಮಾಡಿ ಅವರು ಮುಂದಿನ ಪ್ರಯಾಣವನ್ನು ಬೆಳೆಸಿದರು. ಸೊ ಐರ್ಲ್ಯಾಂಡಿಂದ ವಾಪಸ್ ಅವರು ಬಂದ ಮೇಲೆ ಇದೇ ವಿಷಯಕ್ಕಾಗಿ ನಿರಂತರವಾಗಿ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು. ಈ ವಿಷಯಕ್ಕಾಗಿ ಹೇಗಾದರೂ ಮಾಡಿ ಈ ಸೇವಕನ ಒಂದು ಕಟ್ಟಡವನ್ನು ಪೂರ್ತೀಕರಿಸಬೇಕಲ್ಲ ಅಂತೇಳಿ ನಿರಂತರವಾಗಿ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು, ಧೈರ್ಯ ತುಂಬ್ತಾಯಿದ್ರು. ಪ್ರತಿ ಸಾರಿ ನಾನು ಕಂಡಾಗೆಲ್ಲ ಹೇಳೋದು, ಡೋಂಟ್ ವರಿ ಮಗ, ದ ಲಾರ್ಡ್ ಈಸ್ ವಿತ್ ಯು. ದೇವರು ನಿನ್ನ ಸಂಗಡ ಇದ್ದಾನೆ, ದೇವ್ರು ನಿನ್ನನ್ನು ಪ್ರೀತಿಸ್ತಾನೆ, ದೇವ್ರು ನಿನ್ನನ್ನು ಸೇವೆಗಾಗಿ ಕರೆದಿದ್ದಾನೆ, ನೀನು ಯಾವ ವಿಷಯವಾಗಿ ಚಿಂತೆ ಮಾಡಬೇಡ ಅಂತೇಳಿ ಪ್ರತಿ ಸಾರಿ ಕಂಡಾಗೆಲ್ಲ ನನ್ನ ಬೆನ್ನನ್ನು ತಟ್ಟಿ ಅವರು ಎಂಕರೇಜ್ ಮಾಡ್ತಾಯಿದ್ರು. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾಯಿತ್ತು. ಯಾಕಂತ ಹೇಳಿದರೆ, ಅವರ ಒಂದು ಸ್ಥಾನದಲ್ಲಿ ಯೋಚನೆ ಮಾಡೋದಾದರೆ ಇದು ಇಂಪಾಸಿಬಲ್. ಯಾಕಂದರೆ ಒಬ್ಬ ನನ್ನ ಹಾಗಿರುವಂಥ ಒಂದು ಸಾಧಾರಣ ಸೇವಕನನ್ನು ಅವರು ಸಂಧಿಸಿ ಧೈರ್ಯ ತುಂಬೋದು ನಿಜವಾಗ್ಲೂ ಅದು ನನಗೆ ಅದು ದೊಡ್ಡ ಸಂಗತಿ. ಸೊ ಅವರ ಆ ವಿಧವಾಗಿ ಅವರು ಉತ್ತೇಜನವನ್ನು ನೀಡ್ತಾಯಿದ್ರು. ಒಂದು ದಿನ ದೇವರವರ ಸಂಗಡ ಮಾತನಾಡಿ ಅವರ ಬಳಿಯಲ್ಲಿ ಅವರು ಸಂಗ್ರಹ ಮಾಡಿದಂತಹ ಹಣವನ್ನು, ಕಾಣಿಕೆಗಳನ್ನು ಕಳೆದ ವರ್ಷ 2024 ಪಸ್ಕಾ ಹಬ್ಬಕ್ಕಾಗಿ ಹಣವನ್ನು ಸಂಗ್ರಹಣೆ ಮಾಡಿದರು. ಇದರ ಜೊತೆಗೆ ಮತ್ತೊಂದು ಸಂಗತಿ ಏನಂತ ಹೇಳಿದರೆ, ಅವರು ಗ್ರೇಸ್ ಮಿನಿಸ್ಟ್ರಿಗಾಗಿ ಒಂದಷ್ಟು ಜಾಗವನ್ನು ತೆಗಿಬೇಕು ಅಂತೇಳಿ ಈ ಹಣವನ್ನೆಲ್ಲ ಅವರು ಶೇಖರಣೆ ಮಾಡಿಟ್ಟಿದ್ರು. ಪಸ್ಕಾ ಹಬ್ಬ ಹತ್ತಿರವಾಯಿತು, ದೇವರ ಮಕ್ಕಳು ಹಣವನ್ನು ಕೂಡಿಸಿಕೊಟ್ರು, ಗ್ರೇಸ್ ಮಿನಿಸ್ಟ್ರಿಯಿಂದ ಹಣ ಸಂಗ್ರಹಣೆ ಆಯಿತು. ಸೊ ಒಂದು ಕಡೆ ಸೇವೆಗಾಗಿ ಹಣ ಜಾಗವನ್ನು ತೆಗಿಬೇಕು ಅಂತೇಳಿ ಅವರ ಏನೋ ಮನಸ್ಸಿನಲ್ಲಿ ಅವರ ಆಲೋಚನೆ ಇತ್ತು. ಪವಿತ್ರ ಆತ್ಮನು ಅವರಿಗೆ ಪ್ರೇರೇಪಣೆಯನ್ನು ನೀಡಿ, ಮಗನೇ, ಮೊದಲು ಈ ಸೇವಕನಿಗೆ ಮತ್ತು ಆ ಸೇವಕನ ಕೊರತೆಯನ್ನು ನೀಗಿಸುವುದಕ್ಕೆ, ಅರ್ಧ ಆಗಿರುವಂತಹ ಸಭಾ ಕಟ್ಟಡವನ್ನು ಕಟ್ಟುವುದಕ್ಕೆ ನಿನ್ನ ಬಳಿಯಲ್ಲಿ ನೀವು ಸಂಗ್ರಹಣೆ ಮಾಡಿರುವ ಈ ಹಣವನ್ನು ತೆಗೆದುಕೊಂಡೋಗಿ ಆ ಬಡ ಸೇವಕನಿಗೆ ಕೊಡು. ಅವನು ಅರ್ಧದಲ್ಲಿ ನಿಂತಿರುವಂತಹ ಕೆಲಸವನ್ನು ಮುಂದುವರಿಸಲಿ. ಸೊ ನಿಮ್ಮ ಮೂಲಕ ಆ ಒಂದು ಕಟ್ಟಡ ಪೂರ್ತಿಯಾಗಲಿ ಅಂಥೇಳಿ ಪವಿತ್ರ ಆತ್ಮನು ಅವರ ಹೃದಯದಲ್ಲಿ ಮಾತನಾಡಿದನು. ನಿಜವಾಗ್ಲೂ ನೋಡಿ, ದೇವರು ಹೇಗೆ ತಮ್ಮ ಸೇವಕರ ಕುಟುಂಬಗಳ ಕೊರತೆಗಳನ್ನು ನೀಗಿಸ್ತಾನೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಪ್ರಿಯರೇ. ಸೊ ಇಂಥ ಸಂದರ್ಭದಲ್ಲಿ ನನಗಂತೂ ಈ ವಿಷಯ ಗೊತ್ತೇ ಇಲ್ಲ, ಐ ನೆವರ್ ನ್ಯೂ ಅಬೌಟ್ ಇಟ್. ಬಟ್ ಅಪ್ಪ ಅವರ ಹೃದಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರು ಇವನ್ ಅಮ್ಮಗೆ ಸಹ ಹೇಳಿಲ್ಲ, ನಾವು ಸಂಗ್ರಹಿಸುವಂಥ ಈ ಹಣವನ್ನು ನಾವು ಇಂತಿಂಥ ಕೆಲಸಕ್ಕೆ ಕೊಡ್ತೇವೆ ಅಂಥೇಳಿ. ನೋಡಿ, ಅವರು ಮತ್ತು ದೇವರು ಇಬ್ಬರು ಮಾತ್ರ ಮಾತನಾಡ್ತಾ ಇದ್ದಾರೆ. ಸೊ ಕಡೆಗೆ ಒಂದು ದಿನ ಪಸ್ಕಾ ಹಬ್ಬದ ದಿನ ಬರುತ್ತೆ, 2024 ಪಸ್ಕಾ ಹಬ್ಬದ ದಿನದಲ್ಲಿ ಅವರು ಪ್ರಸಂಗ ಮಾಡ್ತಾ ಇರ್ತಾರೆ.
ಪಾಸ್ ಓವರ್, ನಿಮ್ಮ ಎಲ್ಲ ಕೊರತೆಗಳ ಮೇಲೆ ದೇವರು ಪಾಸ್ ಆಗ್ತಾ ಇದ್ದಾನೆ. ನಿಮ್ಮ ಇಕ್ಕಟ್ಟುಗಳ ಮೇಲೆ ದೇವರು ಪಾಸ್ ಆಗ್ತಾ ಇದ್ದಾನೆ. ನಿಮ್ಮ ಆಗ್ಬೇಕಾಗಿರುವಂತಹ ಎಲ್ಲ ಕಾರ್ಯಗಳ ಮೇಲೆ ದೇವರು ಪಾಸ್ ಆಗ್ತಾ ಇದ್ದಾನೆ. ಈ ವರ್ಷ ನಿಮ್ಮ ಅನೇಕರ ಬಾಳಿನಲ್ಲಿ ಈ ಕೆಲಸಗಳು ಕೈಗೂಡುತ್ತೆ. ಅರ್ಧ ಆಗಿರುವಂಥ ಸಭಾ ಕಟ್ಟಡಗಳು ಪೂರ್ತಿಯಾಗುತ್ತೆ. ಪ್ರಸಂಗ ಮಾಡ್ತಾ ಇದ್ದಾರೆ, ಪ್ರವಾದನೆ ಹೇಳ್ತಾ ಇದ್ದಾರೆ. ಇದನ್ನು ಕೇಳಿಸ್ಕೊಳ್ಳೋದಕ್ಕೆ ನಿಜವಾಗಿಯೂ ಆಶ್ಚರ್ಯಕರ ಆಗ್ತಾ ಉಂಟು. ಹೇಗೆ ಇದೆಲ್ಲ ಕಾರ್ಯಗಳಾಗಲಿಕ್ಕೆ ಸಾಧ್ಯ? ಈ ಪಸ್ಕ ಹಬ್ಬದ ದಿನದಂದು ನಾನು ಸಹ ನಿಮ್ಮ ಮಧ್ಯದಲ್ಲಿ ಪ್ರಾರ್ಥನೆಗೆ ಕುಟುಂಬವಾಗಿ ಅಟೆಂಡ್ ಆದಾಗ ಅವರು ಹೆಸರು ಕೂಗಿ ಈ ಸಂಗ್ರಹ ಮಾಡಿರುವಂಥ ಇಷ್ಟು ಹಣವನ್ನು ನಾವು ಬೆಂಗಳೂರಿನಲ್ಲಿ ಈ ಸಭಾ ಕಟ್ಟಡ ಏನು ಅರ್ಧ ಆಗಿದೆ, ಈ ಅರ್ಧ ಆಗಿರುವಂತಹ ಕಟ್ಟಡದ ಕೆಲಸಕ್ಕಾಗಿ ಕಾಮಗಾರಿಗಾಗಿ, ಈ ಕೆಲಸದ ಪೂರ್ಣತೆಗಾಗಿ ಈ ಹಣವನ್ನು ನಾವು ಕೊಡ್ಲಿಕ್ಕಿದ್ದೇವೆ ಅಂತ ಹೇಳ್ಬಿಟ್ರು. ಮೈ ಗಾಡ್, ಇಟ್ಸ್ ಅನ್ಬಿಲೇವೇಬಲ್. ಇದು ನಂಬಲಿಕ್ಕೆ ಅಸಾಧ್ಯ. ದೇವರು ಹೇಗೆ ಮಹಿಮಕರವಾಗಿ ತನ್ನ ಸೇವಕರ ಮೂಲಕ ಈ ಕೆಲಸವನ್ನು ನಿರ್ಮಾಣ ಮಾಡಿದರು. ಆಶ್ಚರ್ಯ. ಸೊ ಈ ವಿಧದಲ್ಲಿ ನಾನು ಕೊಟ್ಟಂಥ ಎಸ್ಟಿಮೇಟ್ 6,71,473 ರೂಪಾಯಿಗಳ ಎಸ್ಟಿಮೇಟ್ ನಾನು ಕೊಟ್ಟಿದ್ದೆ. ಆದರೆ ನನ್ನ ಪ್ರಿಯರೇ, ಪಾಸ್ಟ್ರಪ್ಪ ಮತ್ತು ಗ್ರೇಸ್ ಮಿನಿಸ್ಟರ್ ಮೂಲಕ ನಾನು ಏನು ಎಸ್ಟಿಮೇಟ್ ಕೊಟ್ಟಿದ್ದೆ ಅದಕ್ಕಿಂತಲೂ ವೈಭವವಾಗಿ, ಅದಕ್ಕಿಂತಲೂ ಘನವಾಗಿ ಅವರು ಹಣದ ಸಹಾಯವನ್ನು ಮಾಡೋದರ ಮೂಲಕ ಸಭೆಯನ್ನು ಕಟ್ಟಿ ಕಟ್ಟಡದ ಕಾಮಗಾರಿಯನ್ನು ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಲೆಲೂಯಾ. ಸೊ ಎಂತಹ ಅದ್ಭುತವಾದಂತಹ ಮಹಿಮಕರವಾದಂತಹ ಸಂಗತಿ. ಬಹುಶಃ ಈ ಸಂಗತಿಗಳನ್ನ ಹೇಳುವಾಗ ನನಗೆ ನನ್ನ ಹೃದಯದಲ್ಲಿ ನಾನು ಅಳ್ತಾ ಇದ್ದೇನೆ. ಅಂದರೆ ಏನಂತ ಹೇಳಿದರೆ, ದೇವರು ಯಾವ ರೀತಿ ನಮ್ಮ ಕೊರತೆಗಳನ್ನು ನೀಗಿಸ್ತಾನೆ ಅಂಥೇಳಿ ನಾನು ದುಃಖಕ್ಕೆ ಒಳಗಾಗ್ತಾ ಇದ್ದೇನೆ. ಆದರೆ ಅದೇ ಸಮಯದಲ್ಲಿ ಒಂದು ಸಂತೋಷ. ಹೌ ಗಾಡ್ ಕ್ಯಾನ್ ಮೀಟ್ ಆಲ್ ಅವರ್ ನೀಡ್ಸ್. ಹೇಗೆ ದೇವರು ನಮ್ಮ ಕೊರತೆಗಳನ್ನು ನೀಗಿಸ್ತಾನೆ. ಹಣವನ್ನು ನೀಡಿದರು. ತೆಗೆದುಕೊಂಡೋಗಿ ನಾನು ಕಟ್ಟಡದ ಕಾಮಗಾರಿಯನ್ನು ಮುಂದುವರಿಸಿದೆ. ತದನಂತರ ಕಟ್ಟಡ ಒಂದು ಕಡೆ ಕಾಮಗಾರಿ ನಡೀತಾ ಉಂಟು. ನನ್ನ ಬ್ರದರ್ ಇನ್ ಲಾ, ನನ್ನ ಭಾವಂದರು ನನ್ನ ಜೊತೆ ನಿಂತು ಕಾಮಗಾರಿಯನ್ನು ಅವರು ನೋಡ್ಕೊಳ್ತಾ ಇದ್ದಾರೆ, ಮುಂದುವರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಮಗಾರಿ ನಡೀತಾ ಇದ್ದ ಹಾಗೆ ಅದಕ್ಕೆ ಸಂಬಂಧಪಟ್ಟ ಎಲೆಕ್ಟ್ರಿಕಲ್ ಐಟಮ್ಸ್, ವಿಶೇಷವಾಗಿ ಮುಖ್ಯವಾಗಿ ಬೇಕಾಗಿದ್ದೆ ಡೋರ್. ನಾನು ಮತ್ತು ನನ್ನ ವಿಶ್ವಾಸಿಗಳು ಯೋಚನೆ ಮಾಡಿ ಯಾವುದಾದ್ರೂ ಒಂದು ಪ್ಲೈವುಡ್ನ ಸದ್ಯಕ್ಕೆ ಕೂರಿಸೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡ್ವಿ. ಒಂದು ದಿನ ಅಪ್ಪ ಕೇಳಿದರು, ಏನಪ್ಪ ಡೋರ್ಗೆ ಏನು ಮಾಡ್ತಾ ಇದ್ದೀರಾ? ನಾನು ಹೇಳಿದೆ, ಅಪ್ಪ ಈ ಥರ ಉಂಟು ಸದ್ಯಕ್ಕೆ. ಯಾಕೆಂದರೆ ಮತ್ತೆ ನಾನು ಅವ್ರಿಗೆ ಕೇಳೋದು ನನಗೆ ಮನಸ್ಸಿಲ್ಲ. ಯಾಕಂದರೆ ಈಗಾಗಲೇ ತುಂಬ ಅವರು ಸಾಕಷ್ಟು ಈಗ ಕೊಟ್ಬಿಟ್ಟಿದ್ದಾರೆ. ಮತ್ತೆ ಹೇಗೆ ನಾನು ಅವ್ರನ್ನ ಕೇಳೋದು? ಸೊ ಮನಸ್ಸಿಲ್ಲ. ನಾನು ಹೇಳಿದೆ, ಅಪ್ಪ ಈ ಥರ ಒಂದು ಪ್ಲಾನ್ ಉಂಟು. ಬಟ್ ದೇವರು ಮತ್ತೆ ಅವರ ಜೊತೆ ಮಾತನಾಡಿ, ಚಿಂತೆ ಮಾಡಬೇಡಪ್ಪ, ನೀನು ಪ್ಲೈವುಡ್ ಡೋರ್ ಯಾಕೆ ಹಾಕ್ತೀಯಾ? ಇದು ಸಭಾ ಚರ್ಚ್ಗಾಗಿ ನಾವು ಉತ್ತಮವಾದದ್ದನ್ನೇ ಸಿದ್ಧ ಮಾಡಬೇಕು ಅಂಥೇಳಿ ಫೈನ್ ಕ್ವಾಲಿಟಿ ಆಗಿರುವಂಥ ಒಂದು ಟೀಕ್ ಹುಡ್ಡಿನ ಒಂದು ಡೋರನ್ನು ಅವರು ರೆಡಿ ಮಾಡಿಕೊಟ್ರು. ನೋಡಿ, ನಾನು ಪ್ಲೈವುಡ್ಗೆ ನಾನು ಚಿಕ್ಕದಕ್ಕೆ ಆಸೆಪಟ್ಟೆ. ಅಂದರೆ ಚಿಕ್ಕದನ್ನು ಮಾಡಬೇಕು ಅಂತೇಳಿ ನಾನು ಆಲೋಚನೆ ಮಾಡಿದೆ. ಬಟ್ ಅಪ್ಪ ಕೊಡೋದಾದರೆ ನಮ್ಮ ಊಹೆಗೂ ಮೀರಿ ಅತಿಶಯವಾದದ್ದನ್ನು ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ. ಸೊ ಟೀಕ್ ವುಡ್ಡನ್ನು ಅವರು ರೆಡಿ ಮಾಡಿದರು. ರೆಡಿ ಮಾಡಿ ಕಾಲ್ ಮಾಡಿ, ಅಪ್ಪ ಡೋರ್ ರೆಡಿ ಇದೆ, ಫಿಕ್ಸ್ ಮಾಡು. ನನ್ನ ಪ್ರಿಯ ದೇವ ಜನರೇ, ಎಂತಹ ಅದ್ಭುತವಾದಂಥ ಕಾರ್ಯ. 3-4 ಸಾವಿರದ ಪ್ಲೈವುಡ್ನಲ್ಲಿ ಅಧಿಕ ಬೆಲೆ ಬಾಳುವಂತಹ ಟೀಕ್ ವುಡ್ನ ಡೋರ್ ಎಲ್ಲಿ? ಸೊ ದೇವರ ಕೃಪೆಯಿಂದ ಅಪ್ಪ ಹೇಳಿದರು, ಎಸ್, ಟೀಕ್ ವುಡ್ನ ಒಂದು ಒಳ್ಳೆಯ ಡೋರನ್ನು ನೀವು ಫಿಟ್ ಮಾಡ್ತೀರಾ? ಎಸ್, ಇವತ್ತು ಟೀಕ್ ವುಡ್ನ ಡೋರ್ ಅಲ್ಲಿಗೆ ಫಿಟ್ ಆಗಿದೆ. ತದನಂತರ ಹೀಗೆ ಚರ್ಚ್ನ ಕಟ್ಟಡಗಳು ಮುಗಿದ ಮೇಲೆ ನನ್ನ ಕುಟುಂಬದ ಕುರಿತಾಗಿ, ನಮ್ಮ ಜೀವಿತದ ಕುರಿತಾಗಿ ಹೇಗೆ ಮಾಡಬೇಕು, ಏನು ಮಾಡಬೇಕು, ಇದೆಲ್ಲ ಯೋಚನೆಗಳು ಬಂದಾಗ
ನಮಗೆ ನಿರಂತರವಾಗಿ 10,000 ರೂಪಾಯಿನ ಅವರು ಸಹಾಯ ಮಾಡೋದ್ರ ಮೂಲಕ ಕುಟುಂಬದ ಸಮಸ್ಯೆಗಳು, ಸ್ಪೆಷಲಿ ಕೋವಿಡ್ನ ದಿನಗಳಂತೂ ನಾವು ಯಾರನ್ನೂ ಸಹ ಭಾಳಷ್ಟು ಯೋಚನೆ, ಯಾರಿಗೆ ಕೇಳೋದು ಹಣ ಕೊಡಿ, ರೇಷನ್ ಕೊಡಿ, ಯಾರಿಗೆ ಕೇಳೋದು? ಬಟ್ ಆ ಸಮಯದಲ್ಲಿ ಅಪ್ಪ ನಮ್ಮ ಜೊತೆ ನಿಂತು ಪ್ರಾರ್ಥನೆ ಮಾಡುತ್ತಾ ಅವರು ನಿಜವಾಗ್ಲೂ ಅಂದು ಹೇಗೆ ದೇವರು ತನ್ನ ಸೇವಕರ ಕೊರತೆಗಳನ್ನು, ಆದಿ ಅಪೊಸ್ತಲರು ತನ್ನ ಸೇವಕರ ಕೊರತೆಗಳನ್ನ ನೀಗಿಸಿದ್ರು, ಹಾಗೆ ಅವರು ಎಲ್ಲ ಸಮಯದಲ್ಲಿಯೂ ಕೋವಿಡಿಂದ ಹಿಡ್ಕೊಂಡು ಇಂದಿನವರೆಗೂ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ಕ್ಷಣ ನಮ್ಮ ಕೊರತೆಗಳನ್ನು ನೀಗಿಸುವಲ್ಲಿ ಅವರು ನಮ್ಮ ಜೊತೆಗೆ ನಮ್ಮನ್ನು ನಡೆಸಾರದು ನಿಜವಾಗಿಯೂ ಅದ್ಭುತಕರವಾದಂತಹ ಸಂಗತಿಯಾಗಿದೆ. ಸೊ ಈ ವಿಧದಲ್ಲಿ ನಾನು ಒಂದು ಸಂಗತಿ ಹೇಳ್ತೇನೆ, ಈ ಬೆಂಗಳೂರು ಪಟ್ಟಣದಲ್ಲಿ ನಿಜವಾಗ್ಲೂ ಮನಸ್ಸಿಲ್ಲ. ಒಬ್ಬರಿಗೆ ಸಹಾಯ ಮಾಡಬೇಕು ಅಂತ ಹೇಳಿದರೆ ಮನಸ್ಸಿಲ್ಲ. ಅದರಲ್ಲೂ ಲಕ್ಷ ರೂಪಾಯಿಗಳನ್ನು ಒಬ್ಬರಿಗೆ ಕೊಡಬೇಕು ಅಂತ ಹೇಳಿದರೆ ನನ್ನ ಪ್ರಿಯರೇ, ಯಾರಿಗೆ ಮನಸ್ಸುಂಟು? ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದರೆ ಅಪ್ಪ ಮುಂದೆ ಬಂದರು, ಗ್ರೇಸ್ ಮಿನಿಸ್ಟ್ರಿ ಮುಂದೆ ಬಂದು, ಹಿಯರ್ ಈಸ್, ದೇವರಾತ್ಮನ ಹೇಳಿದನು, ನನ್ನ ಸೇವಕನಿಗೆ ಫಸ್ಟ್ ನೀನು ಕೊಡು. ಹೋರಾಟಗಳುಂಟು. ಅಪ್ಪ, ನಾನು ಈ ಜಾಗ ತೆಗೆಯೋದಕ್ಕಾಗಿ ದುಡ್ಡನ್ನ ಸಂಗ್ರಹಣೆ ಮಾಡಿದ್ದೀನಿ. ಇಲ್ಲ, ಫಸ್ಟ್ ಈ ಸೇವಕನಿಗೆ ನೀನು ಹಣ ಕೊಡು, ಆಮೇಲೆ ನಿನಗೆ ಖರ್ಚನ್ನು ನಾನು ಒದಗಿಸ್ಕೊಡ್ತೇನೆ ಅಂತೇಳಿ ಅವರು ಮಾತನಾಡಿದಾಗ ಅವರು ಸಂಗ್ರಹ ಮಾಡಿದಂಥ ಎಲ್ಲ ಹಣವನ್ನು, ಮೈ ಫ್ರೆಂಡ್ಸ್, ಬಹುಶಃ ನೀವು ಅಂದ್ಕೊಳ್ಬೋದು, ಅಯ್ಯೋ ನಾವು ಅಷ್ಟು ಕೊಟ್ವಿ ಇಷ್ಟು ಕೊಟ್ವಿ, ಎಲ್ಲಿ ಹೋಯ್ತಪ್ಪ ಈ ಹಣ? ಗ್ರೇಸ್ ಮಿನಿಸ್ಟ್ರಿಗೆ ಹಣ ಕೊಟ್ವಿ, ತಂದು ಕೊಟ್ವಿ, ಹಣ ಎಲ್ಲೋಯ್ತು? ಪಾಸ್ಟ್ರು ನಮಗೆ ಏನು ಹೇಳಲಿಲ್ಲ, ಅಪ್ಪ ನಮಗೆ ಏನು ಹೇಳಲಿಲ್ಲ ಅಂತ ನೀವು ಅಂದ್ಕೊಳ್ಬೋದು. ಬಟ್ ಐ ಆಮ್ ದ ಲಿವಿಂಗ್ ವಿಟ್ನೆಸ್. ಹಲ್ಲೆಲೂಯಾ. ನಾನೇ ಜೀವಂತ ಸಾಕ್ಷಿ ಪ್ರಿಯರೇ. ಅವರು ಚರ್ಚ್ ಕಟ್ಟಡದ ಕೆಲಸಕ್ಕಾಗಿ ಹಣವನ್ನು ಕೊಡುವುದರ ಮೂಲಕ ಆ್ಯಂಡ್ ಇವತ್ತು ಒಂದು ಚರ್ಚ್ ಉಂಟು, ಇವತ್ತೊಂದು ಆರಾಧನೆ ನಡೀತಾ ಉಂಟು, ಮೈ ಫ್ರೆಂಡ್ಸ್. ಹಾಗಾಗಿ ನನ್ನ ಈ ಸಾಕ್ಷಿಯ ಮೂಲಕ ಗ್ರೇಸ್ ಮಿನಿಸ್ಟ್ರಿಗೆ ಅಪ್ಪ, ಅಮ್ಮ ಮತ್ತು ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ಐ ಆಮ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು. ನಿಮ್ಮ ಎಲ್ಲ ಕಾಂಟ್ರಿಬ್ಯೂಷನ್ಸ್ಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಸೊ ಕರ್ತನ ಸೇವೆಗಾಗಿ ನೀವು ಕೊಡುವಾಗ ನಿಮ್ಮ ಕಣ್ಣೀರಿನಿಂದ ನೀವು ಕೊಡ್ತಿರೋ, ರಕ್ತದಿಂದ ನೀವು ಕೊಡ್ತಿರೋ ಗೊತ್ತಿಲ್ಲ. ಎಷ್ಟೋ ಜನ ಬಹುಶಃ ನೀವು ಉಪವಾಸವಿದ್ದು ಸೇವೆಗಾಗಿ ಹಣವನ್ನು ಕೊಡ್ತೀರಾ. ನಿಮ್ಮ ಹಣ ಎಲ್ಲೂ ವ್ಯರ್ಥ ಆಗ್ತಾ ಇಲ್ಲ, ಎಲ್ಲೂ ಮಿಸ್ಯೂಸ್ ಆಗ್ತಾ ಇಲ್ಲ. ನಿಮ್ಮ ಹಣ ಅದು ಸೇರಬೇಕಾದಂಥ ಕಡೆಗಳಿಗೆ, ಸೇರಬೇಕಾದಂಥ ಸ್ಥಳಗಳಿಗೆ ಹೋಗಿ ಅಲ್ಟಿಮೇಟ್ಲಿ ದೇವರ ರಾಜ್ಯದ ವಿಶಾಲತೆಗಾಗಿ, ದೇವರ ಸೇವೆಯ ವಿಶಾಲತೆಗಾಗಿ ನೀವು ಕೊಡುವಂತಹ ನಿಮ್ಮ ಹಣ ಅದು ಉಪಯೋಗ ಆಗ್ತಾ ಇದೆ ಪ್ರಿಯರೇ. ಹಾಗಾಗಿ ನಿಮ್ಮ ಮೂಲಕ ಇನ್ನೂ ಅನೇಕ ಸೇವಕರುಗಳು, ಅನೇಕ ಸಭೆಗಳು ಗ್ರೇಸ್ ಮಿನಿಸ್ಟ್ರಿಯ ಮೂಲಕ, ಅಪ್ಪ ಅವರ ಪ್ರಾರ್ಥನೆ ಮೂಲಕ ಅನೇಕ ಸೇವೆಗಳು ಅಭಿವೃದ್ಧಿ ಆಗಲಿ. ಬಹುಶಃ ನಿಮ್ಮ ಒಂದೊಂದು ಕಣ್ಣೀರಿನ ಪ್ರಯಾಸದ ಮೂಲಕ ಇನ್ನೂ 106 ಚರ್ಚ್ಗಳು ಕಟ್ಟಲ್ಪಡುತ್ತೆ ಪ್ರಿಯರೇ. ಅದನ್ನು ಅಂಥ ಒಂದು ವೈಭವವನ್ನು ನಾವು ನೋಡಬೇಕು. ಸೊ ಹೀಗೆ ಕಡೆಯದಾಗಿ ಚರ್ಚನ ಕೆಲಸ ಎಲ್ಲ ಪೂರ್ಣ ಆದಮೇಲೆ ಅಪ್ಪ ಹತ್ರ ನಾನು ಹೇಳಿದೆ, ಅಪ್ಪ ಈಗ ಇದು ಸಿದ್ಧವಾಗಿದೆ, ನೀವು ಬಂದು ಡೆಡಿಕೇಟ್ ಮಾಡಬೇಕು, ಓಪನ್ ಮಾಡಬೇಕು. ಅಪ್ಪ ಹೇಳಿದ್ರು, ಅಯ್ಯೋ ಯಾರಾದರೂ ದೊಡ್ಡವರಿದ್ದರೆ ಕರೆದು ಮಾಡಪ್ಪ ಅಂಥೇಳಿ, ಯಾರಾದರೂ ದೊಡ್ಡವರಿದ್ದರೆ ಕರೆದು ಮಾಡಪ್ಪ ಅಂಥೇಳಿ. ನನಗೆ ನಗು ಬಂತು. ದೊಡ್ಡವರೆಲ್ಲ ಹೇಳ್ತಾರೆ ಹೊರತು ಮಾಡೋದಿಲ್ಲ. ಸೊ ನಾನು ಹೇಳಿದೆ, ಇಲ್ಲಪ್ಪ, ನಿಮಗಿಂತ ದೊಡ್ಡವ್ರನ್ನ ನಾನು ಎಲ್ಲಿ ಅಂತೇಳಿ ಹುಡುಕ್ಲಿ, ನೀವು ಬಂದು ಅದನ್ನು ಬ್ಲೆಸ್ ಮಾಡಬೇಕು, ಡೆಡಿಕೇಟ್ ಮಾಡಬೇಕು ಅಂತೇಳಿ ಹೇಳಿದಾಗ ಅಪ್ಪ ಬಂದು ಪ್ರೀತಿಯಿಂದ ಅವರು ಬಂದು ಡೆಡಿಕೇಟ್ ಮಾಡಿದರು, ಸಭೆಯನ್ನು ಬ್ಲೆಸ್ ಮಾಡಿದರು. ಆ್ಯಂಡ್ ಇವತ್ತು ಅಲ್ಲೊಂದು ಆರಾಧನೆ ನಡೀತಾ ಉಂಟು. ಹಲ್ಲೆಲೂಯಾ. ಸೊ ಹಾಗಾಗಿ ನನ್ನ ಪ್ರಿಯ ದೇವರ ಜನರೇ, ಅವರು ಮಾಡಿರುವಂತಹ ಇನ್ನೂ ಎಷ್ಟೋ ಕಾರ್ಯಗಳು ಬಹುಶಃ ನಾನು ಬಿಟ್ಟಿರ್ತೇನೆ. ಯಾಕಂದರೆ ಅವರು ಮಾಡಿದರೆ ಅದೆಲ್ಲವನ್ನು ನಾನು ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸೋದ್ರ ಮೂಲಕ ನಾವು ಹೋಗ್ತಾ ಬರ್ತಾ ಇರುವಾಗ ಅವ್ರು ಯಾವತ್ತೂ ನಮ್ಮನ್ನು ಬರಿಗೈಯಲ್ಲಿ ಕಳಿಸಿಲ್ಲ. ನಾನು ಎಷ್ಟೋ ಸಾರಿ ಅವರನ್ನು ಬರ್ತೇನೆ, ಇಲ್ಲಿಗೆ ನಾನು ಕಾಣ್ತೇನೆ, ಅವ್ರನ್ನ ಅಪ್ಪ ಹತ್ರ ಮಾತಾಡ್ತೇನೆ, ಯಾವತ್ತೂ ನಮ್ಮನ್ನು ಬರಿಗೈಯಾಗಿ ಅವರು ಕಳಿಸಿಲ್ಲ. ಪ್ರತಿ ಸಾರಿ ಹಿ ವಿಲ್ ಗಿವ್ ಸಮಥಿಂಗ್. ಅವ್ರು ಏನಾದರೂ ಒಂದು ಕೊಟ್ಟು ಅವರು ಕಳಿಸ್ಕೊಡ್ತಾರೆ. ಯಾಕಂತ ಹೇಳಿದರೆ ಅದುವೇ ಒಬ್ಬ ದೇವ ಮನುಷ್ಯನ ಹೃದಯ. ಒಬ್ಬರು ಅವರ ಬಳಿಯಲ್ಲಿ ಬಂದಾಗ ನೋಡೋದಕ್ಕೆ ಅವ್ರನ್ನ ಬರಿಗಾಯಾಗಿ ಅವರು ಕಳಿಸೋದಿಲ್ಲ. ಏನಾದರೂ ಅವರು ಕೊಟ್ಟು
ಸಂತೋಷದಿಂದ ಕಳಿಸ್ತಾರೆ. ಸೊ ಹಿಟ್ಟಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಗ್ರೇಸ್ ಮಿನಿಸ್ಟ್ರಿಗೆ ಅಪ್ಪ ಅಮ್ಮಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ನಾನು, ನನ್ನ ಕುಟುಂಬ, ನನ್ನ ಸಭೆ ಆ್ಯಂಡ್ ಮೈ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ. ಐ ಹ್ಯಾವ್ ಅ 6 ಬ್ರದರ್ ಇಲ್ಲ, ನನಗೆ 6 ಜನ ಭಾವಂದರಿದ್ದಾರೆ. ಸೊ ವಿ ಆಲ್ ಆರ್ ಗ್ರೇಟ್ಫುಲ್ ಟು ಅಪ್ಪ ಆ್ಯಂಡ್ ದ ಗ್ರೇಸ್ ಮಿನಿಸ್ಟ್ರಿ. ನಿರಂತರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇದೇ ರೀತಿ ಇನ್ನೂ 106 ಸಭೆಗಳು ನಮ್ಮ ಕರ್ನಾಟಕದಲ್ಲಿ ಕಟ್ಟಲ್ಪಡಬೇಕು, ಇದು ನಮ್ಮ ಉದ್ದೇಶ. ಇನ್ನು 106 ಸೇವಕರುಗಳು ಅಭಿವೃದ್ಧಿ ಆಗಬೇಕು, ಇದು ನಮ್ಮ ಉದ್ದೇಶ. ಯಾಕಂದರೆ ಒನ್ ಡೇ ನಾವು ಸತ್ತೋಗ್ತೇವೆ, ಒನ್ ಡೇ ವಿ ವಿಲ್ ಡೈ, ಬಟ್ ದ ಚರ್ಚ್ ನೆವರ್ ಡೈ. ಸಭೆ ಎಂದೂ ಸಾಯೋದಿಲ್ಲ, ಸಭೆಗೆ ಸಾವಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಪ್ರೀತಿಯ ಸಭಿಕರು, ಅಪ್ಪ ಅಮ್ಮ ಮತ್ತು ಗ್ರೇಸ್ ಮಿನಿಸ್ಟ್ರಿ ಎಲ್ಲ ಒಂದೊಂದು ಆತ್ಮಗಳಿಗೆ ನಾನು ಚಿರಋಣಿಯಾಗಿದ್ದೇನೆ. ಅಪ್ಪಗೆ ನಾನು ತುಂಬು ಹೃದಯದ ಧನ್ಯವಾದವನ್ನು ಹೇಳ್ತೇನೆ. ನಿರಂತರವಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ನಿಮ್ಮ ಪ್ರಯಾಸಗಳು ತುಂಬ ಉಂಟು. ನನಗೆ ಗೊತ್ತಿದೆ, ಅವತ್ತು ನೀವು ಹಣವನ್ನು ಕೊಡುವಾಗ ಕಣ್ಣೀರಿಟ್ಟು ನೀವು ಹಣವನ್ನು ಕೊಟ್ರಿ, ಬಟ್ ಇವತ್ತು ನಾವು ಸಂತೋಷವನ್ನು ಕೊಯ್ತಾ ಇದ್ದೇವೆ. ಕಣ್ಣೀರಿನಿಂದ ನಾವು ಬೀಜ ಬಿತ್ತೇವೆ, ಇವತ್ತು ಸಂತೋಷವನ್ನು ಕೊಯ್ತಾ ಇದ್ದೇವೆ. ಸೊ ಐ ವಾಂಟ್ ಟು ಥ್ಯಾಂಕ್ ಅಪ್ಪಗೆ, ಅಮ್ಮಗೆ ಹಾಗೂ ಬ್ರದರ್ ಐಸಾಕು ಮತ್ತು ಫ್ಯಾಮಿಲಿ ಎಲ್ಲ ಸಭಿಕರಿಗೆ ನಾನು ಧನ್ಯವಾದ ಹೇಳ್ತೇನೆ. ನೀವೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ. ಒಬ್ಬೊಬ್ಬರಿಗೂ ನಾನು ಕೃತಜ್ಞತೆಯನ್ನು ನಾನು ಹಾಗೂ ನನ್ನ ಕುಟುಂಬದ ಪರವಾಗಿ ನಾನು ಸಲ್ಲಿಸೋನಾಗಿದ್ದೇನೆ. ಹಾಗೂ ಗ್ರೇಸ್ ಮಿನಿಸ್ಟ್ರಿಯ ಎಲ್ಲ ಡೋನರ್ಸ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದವನ್ನು ನಾನು ಹೇಳುವನಾಗಿದ್ದೇನೆ. ಸಭೆ ಒಂದು ಇನಾಗ್ರೇಷನ್ ಆಗಲಿ, ಅವ್ರು ಸಂತೋಷ ಪಡಲಿ, ಅವ್ರು ಸಂತೋಷ ಪಡಬೇಕಾದ್ರೆ ನಿನಗೆ ಆಶೀರ್ವಾದ ಆಗುತ್ತೆ ಅಂತ ಅವರ ದೇವರಾತ್ಮನ ಜೊತೆ ಮಾತಾಡಬೇಕಾದ್ರೆ ನಾನು ಆ ವಾಕ್ಯಕ್ಕೆ ಕಂಪ್ಲೀಟಾಗಿ ಸರೆಂಡರ್ ಆದೆ. ಆಗಿ ಅವತ್ತು ಆ ಚೆಕ್ ಇವ್ರಿಗೆ ಕೊಡಬೇಕಾದ್ರೆ ರಿಯಲಿ ದೆ ವಾಸ್ ಅ ಗ್ರೇಟ್ ಜಾಯ್. ನನ್ನ ಹೃದಯದಿಂದ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಯಾಕಂದರೆ ಒಂದು ಟೈಮಲ್ಲಿ ಬರೀ 1 ಲಕ್ಷ ಒಂದು ಸೇವಕದ ಕೇಳೋಕ್ಕೆ 5 ತಿಂಗಳನ್ನ ಅಲ್ದಿದ್ದೀನಿ. 5 ತಿಂಗಳು, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಬನ್ನಿ ಅಂತ ಹೇಳಿ ಕೊನೆಗೆ ಆ ಪಾಸ್ಟರ್ನ ಕೊಡಲೇ ಇಲ್ಲ ಅವರು, ಆ ಸಂಸ್ಥೆಯವರು. ಒಂದು ದಿನ ಕಾಯ್ದೆ ಆ ಮನುಷ್ಯನಿಗೆ ಏನು ಕೊಡಬೇಕು ಅದನ್ನು ಕೊಡುವಷ್ಟು ಮಟ್ಟಿಗೆ ನಿನ್ನ ಕೈನ ನಾ ಬ್ಲೆಸ್ ಮಾಡಿದ್ದೀನಿ ಅಂತ ಹೇಳ್ಬೇಕಾದ್ರೆ ನಿಜವಾಗ್ಲೂ ಐ ವಾಸ್ ಬರ್ಸ್ಟ್ ವಿತ್ ಟಿಯರ್ಸ್ ಪಾಸ್ಟರ್. ತುಂಬ ಸಂತೋಷ ನನಗೆ. ತುಂಬ ಅದ್ಭುತವಾಗಿ ಆ ಸಭೆ ಕಟ್ಟಿ ನೀವು ಮುಗಿಸಿದ್ದೀರಾ. ನಾನು ಒಂದು ದಿನ ಕೂಡ ಹಣ ಕೊಟ್ಟ ಮೇಲೆ ಒಂದು ದಿನ ಬಂದು ಚೆಕ್ ಮಾಡಲಿಲ್ಲ, ಏನು ಮಾಡ್ತಾ ಇದೆಯಪ್ಪ ನೀನು ಅಂತೇಳಿ. ಅಪ್ಪ ನಂಬಿಕೆ ಇಲ್ಲದೆ ನಂಬಿಗಸ್ತರಾಗಿ ನಾವು ಕೊಟ್ಟಿದ್ದು ಕಡಿಮೆ, ಆದರೆ ಅವರು ಎಷ್ಟೆಷ್ಟು ಅವ್ರ ಸಭೆ ಮಕ್ಕಳು ಎಲ್ಲ ಹಾಕಿದ್ದಾರೆ. ನಿಜವಾಗ್ಲೂ ಆ ಸಭೆ ಮಕ್ಕಳಿಗೂ ನಾನು ಧನ್ಯವಾದ ಹೇಳ್ತೇನೆ. ನೀವೆಲ್ಲ ಕೈ ಜೋಡಿಸಿ ಪಾಸ್ಟಿಗೆ ಆ ಸಭೆ ಕಟ್ಟೋದಕ್ಕೆ ನಿಮ್ಮೆಲ್ಲರ ಒಮ್ಮತ, ನಿಮ್ಮ ಉಪವಾಸ, ನಿಮ್ಮ ಕಣ್ಣೀರು, ನಿಮ್ಮ ಅನುದಾನಗಳನ್ನ ಕೊಟ್ಟು ಎನ್ಕರೇಜ್ ಮಾಡಿದ್ದೀರಾ. ರಿಯಲಿ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಗಾಡ್. ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು. ಯಾಕಂತ ಹೇಳಿದ್ರೆ ನಾನು ಅಲ್ಲಿ ಕೂತ್ಕೊಂಡಿದ್ದೆ, ನೀವು ಅನೌನ್ಸ್ ಮಾಡಿಬಿಟ್ಟು ಪಾಸ್ಟರ್ ಲೋಕೇಶ್ ಮುಂದೆ ಬಂದು ಚೆಕ್ಸಿ, ಅಯ್ಯೋ ದೇವರೇ, ಇದು ನನ್ನ ಹೆಸರನ್ನೇ ನೀವು ಕರೀತಾ ಇದ್ದೀರಾ ಅಂತ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ತುಂಬ ಪಾಸ್ಟ್ಗಳಿದ್ರು. ಹೌದು, ಮತ್ತೆ ಹೌದು, ಪಸ್ಕಾಬಕ್ಕೆ ಬೇರೆ ಪಾಸ್ಟರ್ಸ್ ಎಲ್ಲ ಇದ್ರು. ನಾನು ಅಂದ್ಕೊಂಡೆ ಇದೇ ಹೆಸರುಳ್ಳವರು ಬೇರೆ ಯಾರಾದರೂ ಇದ್ದಾರಾ ಅಂತೇಳಿ. ಬಟ್ ನೀವು ಹೇಳಿದ್ರಿ ಇಲ್ಲ, ನೀವು ಮುಂದೆ ಬನ್ನಿ ಅಂತೇಳಿ. ಸೊ ಅದು ನಿಜವಾಗ್ಲೂ ಆ ಚೆಕ್ಕನ್ನು ನಾವು ಹಿಡ್ಕೊಂಡಾಗ ನಿಜವಾಗ್ಲೂ ಒಂದು ಆನಂದದ ಬಾಷ್ಪವೇ ಅಲ್ಲಿ ಬಂತು. ಯಾಕಂದರೆ ಅತಿಶಯ ಇದು, ಹೇಗೆ ದೇವರು ನಮ್ಮ ಕಾರ್ಯಗಳನ್ನು ನಡೆಸ್ತಾ ಇದ್ದಾನೆ, ಅದೂ ಈ ಒಂದು ಮಹಾನಗರ ಪಟ್ಟಣದಲ್ಲಿ ಅಂತೇಳಿ ನಿಜವಾಗ್ಲೂ ಆಶ್ಚರ್ಯ ಆಯ್ತಪ್ಪ, ನಿಜವಾಗ್ಲೂ ಆಶ್ಚರ್ಯ ಆಯಿತು. ಅದಕ್ಕೆ ನಾನು ಒಂದು ರೀತಿ ಹೇಳಬೇಕು ಅಂದರೆ, ಈ ಸೇವೆನೇ ಬೇಡ, ಇದು ಸೇವೆನೇ ಬೇಡ, ಬಿಟ್ಟು ಎಲ್ಲಾದರೂ ಹೋಗಿ ನಮ್ಮ ನೇಟಿವ್ ಹೋಗಿ ನಾನು ನನ್ನ ಕುಟುಂಬವಾಗಿ ಏನಾದರೂ ಕೆಲಸ ಕಾರ್ಯ ಮಾಡಿ ಮಕ್ಕಳ ವಿದ್ಯಾಭ್ಯಾಸ ನೋಡೋಣ ಅಂಥೇಳಿ ನಾನು ತೀರ್ಮಾನ ತಗೊಂಡೆ. ಯಾಕಂತೇಳಿದರೆ ಸೇವೆಯಲ್ಲಿ ಸಮಾಧಾನ ಇರಲಿಲ್ಲ, ಸೇವೆಯಲ್ಲಿ ಬರೀ ನೋವುಗಳು, ಸೇವೆಯಲ್ಲಿ ಬರೀ ಅವಮಾನಗಳು ಇದೇ ಇದ್ದಿದ್ದರಿಂದ ಯಾರನ್ನು ನಾವು ಸೇವೆ ಮಾಡ್ತಾ ಇದ್ದೇವೆ. ನಮಗಿಂತ ಬಿಲೀವರ್ಸ್ಗಳೇ ಬೆಟರ್ ಅಲ್ಲ, ಸಮಾಧಾನವಾಗಿದ್ದಾರೆ, ಯಾಕೆ ಬೇಕು ಈ ಸೇವೆ ಅಂತೇಳಿ ನಾನು ಅಂದ್ಕೊಂಡು ನನ್ನ ವೈಫ್ ಹತ್ರ ನಾನು ಮಾತಾಡ್ತಾ ಇದ್ದೆ. ನಾವು ಬೆಟರ್, ನಾವು ಎಲ್ಲಾದರೂ ಬೇರೆ ಕಡೆ ಹೋಗಿ ಕುಟುಂಬವಾಗಿ ಜೀವನ ಮಾಡೋಣ, ಮಕ್ಕಳಿಗೆ ಎಲ್ಲೋ ಒಂದು ಕಡೆ ನಾನು ಕೆಲಸ ಏನಾದರೂ ಮಾಡಿ ಮಕ್ಕಳ ಎಜುಕೇಷನ್ ನಡೆಸೋಣ ಅಂತೇಳಿ ತೀರ್ಮಾನ ತಗೊಂಡಂತಹ ಸಮಯದಲ್ಲಿಯೇ ದೇವರು ನಿಮ್ಮ ಮೂಲಕ ಮಾತನಾಡಿದ್ದು, ಮಗನೇ ಬೇಡಪ್ಪ, ಕರ್ತನಿನ ಸೇವೆಗಾಗಿ ಕರೆದಿದ್ದಾನೆ, ನೀನು ಹಿಂದಿರುಗಿ ನೋಡಬೇಡ ಅಂಥೇಳಿ. ಸೊ ನಿಮ್ಮ ಮೂಲಕ ದೇವರು ಮಾತನಾಡಿ ಮತ್ತೆ ನಾನು ಹಿಂದಕ್ಕೆ ಹೆಜ್ಜೆ ಇಡದ ಹಾಗೆ ದೇವರು ಕಾರ್ಯ ಮಾಡಿದ್ರು. ನೋಡಿ ಹೇಗೆ ಯಾವ ಸ್ಥಿತಿ. ಲುಕ್ ಎಟ್ ದ ಬ್ಯೂಟಿ ಆಫ್ ಗಾಡ್. ದೇವ್ರು ತನ್ನ ಮಕ್ಕಳನ್ನ ಸೇವೆ ಕರೆದು ಬಿಟ್ರೆ ಆ ನೆಕ್ ಎಲ್ಲ ಬಿಟ್ಟು ಪ್ಯಾಕಪ್ ಮಾಡಿ ಊರಿಗೆ ಹೋಗ್ಬಿಡ್ಬೇಕು, ಏನೇ ಬೇಡ
ಅಂತ ಒಂದು ಡೆಸ್ಪರೇಟ್ ಆಗಿ ಹೇಗೆ ಪೇತ್ರ ಎಲ್ಲ ವೈಂಡ್ ಅಪ್ ಮಾಡಿ ಇನ್ನೇನು ಹೋಗ್ಬೇಕನ್ಬೇಕಾದ್ರೆ ಏಸಪ್ಪ ದೋಣಿ ತರ ವೆರಿ ವೆರಿ ಟ್ರೂ ವೆರಿ ಟ್ರೂ ವೆರಿ ಟ್ರೂ. ಅದು ನಿಜವಾಗ್ಲೂ ಇದು ತುಂಬ ಅತಿಶಯವಾದ ಕಾರ್ಯ. ಇದು ದೇವರ ನಂಬಿಕಸ್ತಿಕೆ ಆ್ಯಂಡ್ ದ ಗುಡ್ನೆಸ್ ಆಫ್ ಗಾಡ್. ಇದರಲ್ಲಿ ನಮ್ಮ ಸಭೆ ಮಕ್ಕಳು ರಿಯಲಿ ಐ ಆಮ್ ಸೋ ಥ್ಯಾಂಕ್ಫುಲ್. ಇಲ್ಲ, ಅವರು ನೀಡಿರೋ ಕಾಣಿಕೆಗಳಿಗೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲಪ್ಪ. ಕಟ್ಟಲಿಕ್ಕೆ ಆಗೋದಿಲ್ಲ, ಸತ್ಯ. ಅದು 100% ಅವ್ರ ಮನೆಗಳ ಮೇಲೆ ಅದು ಬ್ಲೆಸ್ಸಿಂಗ್ ಹೋಗುತ್ತೆ. ಖಂಡಿತವಾಗಿ 100,000 ಅವ್ರನ್ನ ದೇವರು ಆಶೀರ್ವಾದ ಮಾಡ್ತಾರೆ. ಖಂಡಿತ. ನಿಮಗೆ ನಾನು ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕುಟುಂಬಕ್ಕೂ ಗ್ರೇಸ್ ಮಿನಿಸ್ಟ್ರಿಗೂ ಐ ಆಮ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಪಾಸ್ಟರ್. ಇಟ್ಸ್ ಓಕೆಪ್ಪ, ಯು ಆರ್ ಮೋಸ್ಟ್ ವೆಲ್ಕಮ್ ಪಾ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್.